ಕಾಂಡಮ್ಸ್ ಅಂತ ಹೇಳಿದ ತಕ್ಷಣನೇ ಪೀಪಲ್ ಆರ್ ಲೈಕ್ ನಮಗೆ ಪ್ಲೆಜರ್ ಸಿಗಲ್ಲ. ದೇರ್ ಆರ್ ಅ ಫ್ಯೂ ಪೀಪಲ್ ಮೇನಿಯಾಕ್ಸ್ ಆಗ್ಬಿಡ್ತಾರೆ ಮಾಸ್ಟರ್ಬೇಷನ್ ಮಾಡಿ ಮಾಡಿ. ಎಡಿಕ್ಷನ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅ ಮ್ಯಾನ್ ರೋಡ್ ನನಗೆ ಯಾವ ಹುಡುಗಿರ್ ಕಂಡ್ರು ನನಗೆ ಅರೌಸ್ ಆಗ್ಬಿಡುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರಲ್ಲಿ STIs, STDs ಜಾಸ್ತಿ ಆಗ್ತದೆ. ಕಿಸ್ಸಿಂಗ್ ಇಂದ STIs ಬರುತ್ತೆ. HIV ಡಸಂಟ್. ಕ್ಯಾಶುವಲ್ ಸೆಕ್ಸ್ ಅಂದ್ರೆ ದೇರ್ ಇಸ್ ಲೈಕ್ ಲಾಟ್ ಆಫ್ ಚೇನ್ ಇದೆ. 1ಕ್ಕೆ 2, 2ಕ್ಕೆ 3, 3ಕ್ಕೆ 4. ಇಟ್ ಇಸ್ ಆಲ್ ಮಲ್ಟಿಪ್ಲೈಯಿಂಗ್. ಲೆಟ್ಸ್ ಸೇ ನೀವು ಒಂದು ಅನ್ಪ್ರೊಟೆಕ್ಟೆಡ್ ಆಕ್ಟಿವಿಟಿ ಆಗಿದೆ ಅಂಡ್ ಯು ಡು ನಾಟ್ ನೋ ವಾಟ್ ಟು ಡು. PP ಪ್ರೊಟೆಕ್ಟ್ಸ್ ಯು ಫ್ರಮ್ HIV. G-spot ಇದೆ, ಆಫ್ ಕೋರ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎವ್ರಿ ವಿಮೆನ್ ಇಸ್ ಡಿಫರೆಂಟ್. ಒಬ್ಬೊಬ್ಬರಿಗೆ ಇರುತ್ತೆ, ಒಬ್ಬೊಬ್ಬರಿಗೆ ಇರಲ್ಲ. ಪಾರ್ನ್ ಅನ್ನ ನೋಡ್ತಾ ನೋಡ್ತಾ ಜನರು ಒಂದು ಊಹೆ ಹಾಕ್ಬಿಟ್ರು ದಟ್ ಪೆನಿಟ್ರೇಟಿವ್ ಸೆಕ್ಸ್ ಇಸ್ ಗೋಯಿಂಗ್ ಟು ಗೆಟ್ ದ ವಿಮೆನ್ ಇನ್ ಟು ಪ್ಲೆಜರ್. ತಪ್ಪು ತಿಳುವಳಿಕೆ. ಬಾಕ್ಸ್ ಪಾಪ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಹೌ ಲಾಂಗ್ ಶುಡ್ ಅ ಮೆನ್ ಲಾಸ್ಟ್ ಅಂದ್ರೆ 1 hour, 2 hours, ಒಂದು ಪ್ರಾಪರ್ ಟೈಮ್ ಅಂತಿದ್ರೆ ವಾಟ್ ಇಸ್ ದಟ್? ಸೆಕೆಂಡ್ ಟೈಮ್ ಅಂಡ್ ಥರ್ಡ್ ಟೈಮ್ ಲಾಸ್ಟ್ ಆಗ್ತಾ ಇಲ್ಲ, ಇದೇ ತರ 40-45 ಸೆಕೆಂಡ್ ಅಲ್ಲಿ ಔಟ್ ಆಗ್ತಿದೆ ಅಂದ್ರೆ ದೆನ್ ಯು ಶುಡ್ ಆಕ್ಚುಲಿ ಗೋ ಫಾರ್ ಅ ಮೇಲ್ ಹಾರ್ಮೋನ್ಸ್ ಟೆಸ್ಟ್. ಸೆಕ್ಸ್ ಇಸ್ ನೆವರ್ ದ ಸೇಮ್ ಫಾರ್ ಎವ್ರಿ ಒನ್. ಇದನ್ನ ಫಸ್ಟ್ ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಒಬ್ಬರಿಗೆ ಒಂಥರ ಇರುತ್ತೆ, ಇನ್ನೊಬ್ಬರಿಗೆ ಒಂಥರ ಇರುತ್ತೆ. ಕ್ಯಾನ್ ಯು ಬಿಲೀವ್ 18-25 ದಾಟ್ಕೊಂಡಿದ್ದಾರೆ, 25-30 ಅಂಡ್ ದೇ ಆರ್ ಆಲ್ರೆಡಿ ಆನ್ ವೈಗ್ರಾ. ಕಾಂಡಮ್ಸ್ ಅಲ್ಲಿ ತುಂಬಾ ತರ ಬರುತ್ತೆ. ಡಾಟೆಡ್, ಎಕ್ಸ್ಟ್ರಾ ಥಿನ್, ಲಾಂಗ್ ಲಾಸ್ಟಿಂಗ್ ಅಂಡ್ ಆಲ್ ದಟ್. ಇದರಿಂದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ ಏನ್ ಪ್ರಾಬ್ಲಮ್ಸ್ ಗಳಾಗುತ್ತೆ? Men actually do take a long time while masturbating, but women normally come faster while masturbating. Trust me, you can give a woman orgasm with her own mind. Here come the all-rounders. ಆಲ್ರೌಂಡರ್ಸ್. ನಮ್ಮ ಇಂಡಿಯಾ ಜಗತ್ತಲ್ಲಿ ನಂಬರ್ 1 ಇದೆ. ಯಾವ್ದ್ರಲ್ಲಿ? ಪಾಪ್ಯುಲೇಷನ್ ಅಲ್ಲಿ 1.45 ಬಿಲಿಯನ್. ಯಾಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇವಾಗ ಸೆಕ್ಷುವಲ್ ಪ್ರಾಕ್ಟೀಸಸ್ ಬಗ್ಗೆ ಕೇಳಿದ್ರೆ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಪ್ರತಿದಿನ ಚೇಂಜ್ ಆಗ್ತಿರೋ ರಿಲೇಶನ್ಶಿಪ್ ಡೈನಾಮಿಕ್ಸ್, ಕ್ಯಾಶುವಲ್ ಸೆಕ್ಸ್, STIs, STDs, ಇದ್ರ ಬಗ್ಗೆನೇ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದೀವಿ ವಿತ್ ಸೆಕ್ಸಾಲಜಿಸ್ಟ್ ಡಾಕ್ಟರ್ ದುರ್ಗಶ್ರೀ ಶೆಟ್ಟಿ. ಇವ್ರದ್ದು ಕ್ಲಿನಿಕ್ಸ್ ಇದೆ, ಕ್ಯೂಪಿಡ್ ಕ್ಲಿನಿಕ್ಸ್ ಅಂತ, ಮಂಗಳೂರು ಮತ್ತೆ ಬೆಂಗಳೂರಲ್ಲಿ. ಸೊ ಈ ಒಂದು ಟಾಪಿಕ್ನ ಇನ್ನ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೇನೆ ಇವತ್ತಿನ ನಮ್ಮ ಕಾಫಿ ಸ್ಪಾನ್ಸರ್ಸ್ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದೀವಿ. ಸೊ ಇದು ಸ್ವಲ್ಪ ಬೋಲ್ಡ್ ಆಗಿರುತ್ತೆ, ಓಪನ್ ಹಾರ್ಟೆಡ್ ಆಗಿರುತ್ತೆ. ಸೊ ಮೊದಲೇ ಡಿಸ್ಕ್ಲೇಮರ್ ಕೊಟ್ಟು ಎಪಿಸೋಡ್ಗೆ ಸ್ವಾಗತ ಮಾಡ್ತಾ ಇದೀವಿ, ಬನ್ನಿ. ಸೊ ಮೊದಲು ಸೆಕ್ಷುವಲ್ ಹೆಲ್ತ್ ಬಗ್ಗೆ, ಸೆಕ್ಷುವಲ್ ಪ್ರಾಬ್ಲಮ್ಸ್ ಬಗ್ಗೆ ನಮ್ಗೇನಾದರೂ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ನೋಡ್ತಾ ಇದ್ವಿ, ಪೇಪರ್ ಓದ್ತಾ ಇದ್ವಿ, ಪೇಪರ್ ಸೈಡಲ್ಲಿ ಕೆಲವೊಂದು ಕಾಲಮ್ಸ್ ಬರೋದು, ಕೋರಾ, ಗೂಗಲ್ ಮಾಡ್ತಾ ಇದ್ವಿ. ಆದರೆ ಇವಾಗ ಸೆಕ್ಷುವಲ್ ಹೆಲ್ತ್, ಸೆಕ್ಸ್ ಬಗ್ಗೆ ಎಷ್ಟು ಓಪನ್ನೆಸ್ ಬಂದಿರೋ ಕಾರಣ, ಓಪನ್ ಮೈಂಡೆಡ್ನೆಸ್ ಜಾಸ್ತಿ ಆಗಿರೋ ಕಾರಣ ಒಂದು ಪ್ಲಾಟ್ಫಾರ್ಮಲ್ಲಿ ಅದನ್ನು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಸೆಕ್ಸ್ ಬಗ್ಗೆ, ಸೆಕ್ಸ್ ಜಗತ್ತನ್ನ ಅನ್ರಾವೆಲ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದುರ್ಗಶ್ರೀ ಶೆಟ್ಟಿ, ಹೂಸ್ ಅ ಸೆಕ್ಸಾಲಜಿಸ್ಟ್, ಸೆಕ್ಸ್ ಹೆಲ್ತ್ ಸ್ಪೆಷಲಿಸ್ಟ್ ಆ್ಯಂಡ್ ಆಲ್ಸೋ ಕ್ಯೂಪಿಡ್ಸ್ ಹೆಲ್ತ್ ಅಂತ ನಿಮ್ಮ ಹಾಸ್ಪಿಟಲ್ಸ್ ಇದೆ ಮ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಳೂರಲ್ಲಿ. ಡಾಕ್ಟರ್, ವೆಲ್ಕಮ್ ಟು ದ ಆಲ್ರೌಂಡರ್ ಶೋ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ಸ್ಟಾರ್ಟಿಂಗ್ ಅಲ್ಲೇ ಈ ಥ್ರೆಡ್ಡಿಂದ ಎತ್ಕೊಳ್ಳೋಕೆ ಇಷ್ಟಪಡ್ತೀನಿ, ಬಿಕಾಸ್ ಕ್ಯಾಶುವಲ್ ಸೆಕ್ಸ್ ತುಂಬ ಕಾಮನ್ ಆಗಿದೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರಲ್ಲಿ STIs, STDs ಜಾಸ್ತಿ ಆಗ್ತದೆ. ಏನ್ ಕಾರಣ ಡಾಕ್ಟರ್? ವೈ ಇಸ್ ಇಟ್ ಹ್ಯಾಪನಿಂಗ್? ಇಫ್ ಯು ಟಾಕ್, ನಾವು ಕ್ಯಾಶುವಲ್ ಸೆಕ್ಸ್ ಬಗ್ಗೆ ಮಾತಾಡಬೇಕಾದ್ರೆ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ದ್ಯಾಟ್ ಜನರು ಲವ್ ಅಂತ ಶಬ್ದನ್ನೇ ಮರ್ತು ಬಿಟ್ಟಿದ್ದಾರೆ. ಐ ಟೋಟಲಿ ಬಿಲೀವ್ ದ್ಯಾಟ್ ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್, ನಾನು ಜನರ ಹತ್ರ ಮಾತಾಡುವಾಗ ಅವ್ರು ಒಂದೇ ಮಾತು ಹೇಳಿದ್ದು, ಅಲ್ಲ ಮ್ಯಾಮ್, ಈ ಒಂದು ಜನ್ರೇಷನಲ್ಲಿ ನೀವು ಎಲ್ಲಿಂದ ಲವ್ ಫೈಂಡ್ ಔಟ್ ಮಾಡಿ ನಮಗೆ ಕೊಡಿ, ನೀವು ಹೇಳಿ ಒಂದು ಒಳ್ಳೆ ರಿಲೇಷನ್ಶಿಪ್ ಕಮಿಟೆಡ್ ಆಗಿ ಹೋಗಬೇಕು ಅಂತ ಅನ್ಕೊಳ್ತೀವಿ. ಜಸ್ಟ್ ಟೆಲಿಸ್ ಎಲ್ಲಿ ಹೋಗಬೇಕು, ಯಾವ ರಿಲೇಷನ್ಶಿಪ್ ಒಳ್ಳೇದು ಅಂತ ಅನ್ಕೊಂಡು ನಾವು ಹೋಗ್ತೀವಿ ಅಂತ ಅನ್ಕೊಳ್ಳಿ. ಆ ಫೀಲಿಂಗ್ಸ್ ಬರ್ತಾ ಇಲ್ಲ. ಆ ಫೀಲಿಂಗ್ಸ್, ಆ ರಿಲೇಷನ್ಶಿಪ್, ಅದು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಪ್ರೀತಿ ಈ ಥರ ಇರುತ್ತೆ, ಆ ಥರ ಇರುತ್ತೆ, ಆ ಥರ ಇಲ್ಲ. ಸೊ ದಟ್ಸ್ ಹೌ ಕ್ಯಾಶುವಲ್ ಸೆಕ್ಸ್ ಆ್ಯಕ್ಚುಲಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅಂತ ಒಂದು ಭಾವನೆ. ಎರಡನೇದು ಏನಂದರೆ, ನಾವು ಜಸ್ಟ್ ಒಂದು ಕಾನ್ವರ್ಸೇಷನ್ ನಡೆಸ್ತಾ ಇದ್ವಿ, ಆವಾಗ ಅವ್ರು ಹೇಳಿದ್ರು ದ್ಯಾಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ಇದೇನಂದ್ರೆ ಫೀಲಿಂಗ್ಸ್ ಅಂತೂ ಇಲ್ವೇ ಇಲ್ಲ. ದಟ್ಸ್ ಅನ್ ಅದರ್ ಪಾರ್ಟ್. ಕ್ಯಾಶುವಲ್ ಸೆಕ್ಸಲ್ಲಿ ಏನಂದ್ರೆ ರಿಲೇಷನ್ಶಿಪ್ ಬಗ್ಗೆ ಮಹತ್ವ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ವಾಟ್ ಡು ದೇ ಫೀಲ್ ಇಸ್, ದೇ ಫೀಲ್ ಎಕ್ಸ್ಪೀರಿಯನ್ಸ್ ಇಸ್ ಮೋರ್ ಮ್ಯಾಟರ್ಸ್ ಮೋರ್ ಅಂತ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ವೇರ್ ಕ್ಯಾಶುವಲ್ ಸೆಕ್ಸ್ ಇಸ್ ಗಿವನ್ ಇಂಪಾರ್ಟೆನ್ಸ್ ಸಿಗ್ತಾ ಇದೆ ಕ್ಯಾಶುವಲ್ ಸೆಕ್ಸಿಗೆ. ಇವತ್ತಿನ ಜನ್ರೇಷನ್ಗೆ ಎಕ್ಸ್ಪೀರಿಯನ್ಸ್, ಪ್ರಾಕ್ಟಿಕಾಲಿಟಿ, ರಿಯಾಲಿಟಿ ಬೇಕು. ದಟ್ ಈಸ್ ವೇರ್ ದಿಸ್ ಇಸ್ ಗ್ರೋಯಿಂಗ್ ಮೋರ್. ಆ್ಯಂಡ್ ಐ ಡೋಂಟ್, ಒಂದು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ ಕ್ಯಾಶುವಲ್ ಸೆಕ್ಸಲ್ಲಿ ದ್ಯಾಟ್ ಇಟ್ಸ್ ನಾಟ್ ರಾಂಗ್
ಟು ಎಕ್ಸ್ಪ್ಲೋರ್ ಮಾಡಕ್ ಪ್ರಾಬ್ಲಮ್ ಏನಿಲ್ಲ, ಬಟ್ ಮೇಕ್ ಶ್ಯೂರ್ ದಟ್ ಯು ಆರ್ ಡೂಯಿಂಗ್ ಇಟ್ ವಿತ್ ದ ರೈಟ್ ಅವೇರ್ನೆಸ್. ನಿಮಗೆ ಗೊತ್ತಿದ್ದು ನೀವು ಮಾಡ್ತಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ STDs STIs ಅಂತ ಒಂದು ಮಾತು ಹೇಳಿದ್ರಿ, ನೋ ಒನ್ ನೋಸ್ ಅಬೌಟ್ ಇಟ್. ಕರೆಕ್ಟ್. STD ಅಂತ ಹೇಳಿದ ತಕ್ಷಣ ನಾನು ಕಾಮೆಂಟ್ಸ್ ಸೆಕ್ಷನ್ ಓದ್ತೀನಿ, ಏನ್ ಮೇಡಮ್ ಫೋನ್ ಬೂತ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನರಿಗೆ STDs STI ಏನಂತ ಗೊತ್ತಿಲ್ಲ. ದಟ್ಸ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಥವಾ ಡಿಸೀಸಸ್, ಲೈಂಗಿಕ ರೋಗಗಳು ಅಂತ ಹೇಳ್ತಾರೆ. ನೀವು ಹೇಳಿದ ತಕ್ಷಣ ಬರೋದು ಒಂದೇ ಮಾತು, HIV ಅಷ್ಟೇ. ಎವ್ರಿವನ್ ಇಸ್ ಓನ್ಲಿ ಸ್ಕೇರ್ಡ್ ಅಬೌಟ್ HIV. ಎಲ್ಲರಿಗೂ ಹೆದರಿಕೆ ಇರೋದು HIV ಬಗ್ಗೆ ಮಾತ್ರ. ಬೇರೆ ಇದೆ, ಲೈಕ್ ಯು ಹ್ಯಾವ್ ಸಿಫಿಲಿಸ್, ಹರ್ಪಿಸ್, ಇದ್ರ ಬಗ್ಗೆ ಸ್ವಲ್ಪ ಬಯಾಲಜಿಯಲ್ಲಿ ಕಲ್ತಿರಬಹುದು ಅಂತ ಹೇಳೋಣ, ಬಟ್ ಅದ್ರದ್ದು ಮಹತ್ವ ಈಗ ಗೊತ್ತಾಗ್ತಿದೆ. ದೇರ್ ವಾಸ್ ಅ ಟೈಮ್ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಬಿಕಾಸ್ ಕ್ಯಾಶುವಲ್ ಸೆಕ್ಸ್ ವಾಸಂಟ್ ದೇರ್, ಇರ್ತಾ ಇರ್ಲಿಲ್ಲ. ಈಗ ಬರ್ತಾ ಇದೆ ಅಂಡ್ ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್, ಓ ಈ ತರ ಇನ್ಫೆಕ್ಷನ್ಸ್ ಬರುತ್ತೆ, ತುರಿಕೆ ಬರುತ್ತೆ, ಇಚ್ಚಿಂಗ್ ಬರುತ್ತೆ. ಸಮ್ಟೈಮ್ಸ್ ಮೋಸ್ಟ್ ಆಫ್ ದ ಪೀಪಲ್ ತುರಿಕೆನ ಅದು ಹೋಗ್ಬಿಡುತ್ತೆ, ಒಂದು ವಾರ ಬಿಡೋ ಸರಿ ಹೋಗ್ಬಿಡುತ್ತೆ, ಅದು ಇಚ್ಕಾಡ್ ಹಾಕು ಸರಿ ಹೋಗ್ಬಿಡುತ್ತೆ, ಬಟ್ ಅದು ಪುನಃ ರಿಪೀಟ್ ಆಗ್ತಾ ಇರುತ್ತೆ. ದಟ್ ಈಸ್ ವೇರ್ ಯು ಕಾಲ್ ಇಟ್ ಆಸ್ ಅನ್ STI. ಇಟ್ ಕುಡ್ ಬಿ ರಿಪೀಟೇಟಿವ್ ಆಲ್ಸೋ, ರಿಪೀಟ್ ಆಗ್ತಾ ಇರಬಹುದು, ಇಲ್ಲದಿದ್ದು ಸ್ಟಾಪ್ ಆಗ್ಬಹುದು. ಸೊ ದಟ್ ಡಿಪೆಂಡ್ಸ್ ಆನ್ ಯರ್ ಇಮ್ಯುನಿಟಿ ಸಿಸ್ಟಮ್. ನಿಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡೆಡ್ ಬೇಸಿಕಲಿ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ವೆನ್ ಎವರ್ ನೀವೊಂದು ಕ್ಯಾಶುವಲ್ ಸೆಕ್ಷುವಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆದ್ರಿ ಅಂತ ಅನ್ಕೊಳ್ಳಿ, what you have to do is after a 30 days get yourself tested. That ಅದು ತುಂಬಾ ಇಂಪಾರ್ಟೆಂಟ್ ಫಾರ್ ಯು ಇನ್ ದ ಫ್ಯೂಚರ್, ಫಾರ್ ಯೋರ್ ಪಾರ್ಟ್ನರ್ ಇನ್ ದ ಫ್ಯೂಚರ್, ಎಲ್ಲರಿಗೂ. ಈಗ ಏನಾಗ್ತಿದೆ ಕ್ಯಾಶುವಲ್ ಸೆಕ್ಸ್ ಅಲ್ಲಿ, ಇಟ್ಸ್ ಲೈಕ್ ಅ ಚೈನ್. ಒನ್ ಪರ್ಸನ್ ಇಸ್ ವಿತ್ ಒನ್ ಮೋರ್, ಇಲ್ಲದ ಈ ಇಬ್ಬರಲ್ಲಿ ಒಬ್ರಿಗೆ ಏನಾದ್ರೂ ಒಂದು ಇನ್ಫೆಕ್ಷನ್ ಇದೆ ಅಂತ ಅನ್ಕೊಳ್ಳಿ, ಮೋಸ್ಟ್ಲಿ ಒಬ್ರು ತೋರಿಸ್ತಾನೂ ಇಲ್ಲ, ಶಿ ಈಸ್ ಫೈನ್, ಹಿ ಆರ್ ಶಿ ಈಸ್ ವೆರಿ ಫೈನ್, ಫಿಟ್ ಅಂಡ್ ಫೈನ್ ಇದ್ದಾರೆ, ನಿಮಗೆ ಗೊತ್ತೂ ಆಗಲ್ಲ ಅವ್ರಿಗೆ ಇದೆ ಅಂತ ಸಿಂಪ್ಟಮ್ಸ್ ಅಂತ ಅನ್ಕೊಳ್ಳಿ. that person will spread to another person. So casual sex ಅಂದ್ರೆ there is like lot of chain ಇದೆ. ಒಂದಕ್ಕೆ ಎರಡು, ಎರಡಕ್ಕೆ ಮೂರು, ಮೂರಕ್ಕೆ ನಾಲ್ಕು, it is all multiplying. So ಅಲ್ಲಿ ಏನಾಗ್ತಿದೆ ಅಂದ್ರೆ ಒಬ್ರಿಗೆ ಸಿಂಪ್ಟಮ್ಸ್ ಕಾಣ್ತಿದೆ, ಒಬ್ರಿಗೆ ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ. ಅಂಡ್ ಅವರು ದೆನ್ ಆಫ್ಟರ್ ಫ್ಯೂ ಮಂತ್ಸ್ ಅವ್ರಿಗೆ ಅನ್ಸುತ್ತೆ, ಅಲ್ಲ ಯಾವ ಪಾರ್ಟ್ನರ್ ಇಂದ ಬಂದಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಆಕ್ಚುಲಿ. ಕ್ಲಿನಿಕಲ್ ಕೂತ್ಕೊಂಡೆ ಐಮ್ ಲೈಕ್, ಎಷ್ಟು ತಿಂಗಳಾಗಿದೆ ಮೇಡಮ್ ನನಗೆ ಗೊತ್ತಿಲ್ಲ, ಬಟ್ ಈಗ ನನಗೆ ಸಿಂಪ್ಟಮ್ಸ್ ಕಾಣ್ತಾ ಇದೆ ಆ್ಯಂಡ್ ಐ ಡು ನಾಟ್ ನೋ, ನನಗೆ ನಂಬರ್ ಕೌಂಟ್ ಗೊತ್ತಿಲ್ಲ. ಸೊ ದ ಓನ್ಲಿ ಥಿಂಗ್ ದಟ್ ಐಮ್ ಟ್ರೈಂಗ್ ಟು ಸೇ ಇಸ್ ದ್ಯಾಟ್ ನೀವು 3 ತಿಂಗಳಿಗೆ ಒಂದ್ಸರಿ, ಇಫ್ ಸಮ್ವನ್ ಇಸ್ ಸೆಕ್ಷುವಲಿ ಆಕ್ಟಿವ್, ನೀವು ಸೆಕ್ಷುವಲಿ ಆಕ್ಟಿವ್ ಇದ್ದೀರಾ, ತುಂಬ ಕ್ಯಾಶುವಲ್ ಸೆಕ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂಥವರಿಗೆ, ಐ ಬಿಲೀವ್ ಆ್ಯಂಡ್ ದಟ್ಸ್ ವಾಟ್ ಸೈನ್ಸ್ ಸೇಸ್, ದಟ್ ಎಟ್ ಲೀಸ್ಟ್ once in 3 months ಒಂದು ಆನ್ಯುವಲ್ ಟೆಸ್ಟ್ ಮಾಡಲೇಬೇಕು, ಬ್ಲಡ್ ಅಂಡ್ ಯೂರಿನ್ ಆಫ್ STIs ಇನ್ಕ್ಲೂಡಿಂಗ್ HIV. HIV ಅಂತ ಮಾತಾಡಿದ ತಕ್ಷಣ ಯು ಫೀಲ್ ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ್ರೆ ಆಫ್ಕೋರ್ಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಕಮ್ ಟು ಯು. 99% ಕಾಂಡಮ್ಸು ನಿಮಗೆ ಕಂಪ್ಲೀಟ್ ಆಗಿ ಅಶ್ಯೂರಿಟಿ ಕೊಟ್ಟಿರ್ತಾರೆ ಕಾಂಡಮ್ ಆ್ಯಡ್ಸಲ್ಲಿ, ದಟ್ 99% ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. 0.1% ಚಾನ್ಸ್ ಇರುತ್ತೆ. ಸೊ ಅಂಥ ಕೇಸಸಲ್ಲೂ ಕೂಡ ಇಟ್ ಈಸ್ ಬೆಟರ್ ಯು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ 3 ತಿಂಗಳಿಗೆ ಒಂದ್ಸಾರಿ. ದಟ್ ವುಡ್ ಬಿ ಬೆಟರ್ ಸೆಕ್ಷುವಲಿ ಆಕ್ಟಿವ್ ಇದ್ದವರಿಗೆ ಇದು. ಆ್ಯಂಡ್ ನಿಮಗೆ ಒಂದೇ ಸಿಂಗಲ್ ಪಾರ್ಟ್ನರ್ ಇದೆ ಅಂತ ಅನ್ಕೊಳ್ಳಿ, ಆ್ಯಂಡ್ ಯು ಆರ್ ಕಂಪ್ಲೀಟ್ಲಿ ಅಲ್ಲೂ ಕ್ಯಾಶುವಲ್ ಸೆಕ್ಸ್, ಲೈಕ್ ದಿನಾಲೂ ಸೆಕ್ಸ್ ಆಗ್ತಾ ಇದೆ, ಅಥವಾ ಯು ಆರ್ ಕಂಪ್ಲೀಟ್ಲಿ ಇನ್ವಾಲ್ವ್ ವಿತ್ ದಟ್ ಪರ್ಸನ್ ಅಂತ ಅನ್ಕೊಂಡ್ರೆ, ಎಟ್ ಲೀಸ್ಟ್ ನಿಮಗೆ ಇಫ್ ಸಿಂಗಲ್ ಪಾರ್ಟ್ನರ್ ದೇರ್ ಇಸ್ ನಥಿಂಗ್ ಟು ಬಿ ಸ್ಕೇರ್ಡ್. ನೀವು ಏನು ಹೆದರೋ ಅವಶ್ಯಕತೆ ಇಲ್ಲ. unless your partner is cheating. Exactly. And today's world we know it very well ಅಂತ ಅನ್ಸುತ್ತೆ ನನಗೆ. ಸೊ ಐ ಬಿಲೀವ್ ಗೆಟಿಂಗ್ ಯುವರ್ ಸೆಲ್ಫ್ ಟೆಸ್ಟೆಡ್, ಸಿಂಪ್ಟಮ್ಸ್ ಇರಲಿ ಇಲ್ಲದೆ ಇರಲಿ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಹೇಳ್ತಾರೆ ನನಗೆ ಸಿಂಪ್ಟಮ್ಸೇ ಕಾಣ್ತಾ ಇಲ್ಲ, ನನಗೇನು ಬಂದಿಲ್ಲ. ಐ ಹ್ಯಾವ್ ಸೀನ್, ನನಗೆ ಒಂದು ಪೇಷಂಟ್ ಬಂದಿದ್ರು, ಲಿಟ್ರಲಿ ಸೆಕ್ಷುವಲಿ ಇನ್ವಾಲ್ವ್ಡ್ ಆಗಿದ್ರು, he had casual sex, enough casual sex, ಆದರೆ ಕಾಂಡಮ್ ಯೂಸ್ ಮಾಡ್ತಾ ಇದ್ರು ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರು ಏನು ಹೇಳ್ತಾ ಇದ್ರು, ನನಗೇನು ಆಗಲ್ಲ ಮೇಡಮ್, ನನಗೇನು ಆಗಲ್ಲ. ಆ್ಯಂಡ್ ದೆನ್ ಒನ್ ಡೇ ಅವ್ರು ಸಡನ್ಲಿ ಒಂದು ಟೆಸ್ಟ್ ಮಾಡಿಬಿಟ್ರು, ಆಲ್ಮೋಸ್ಟ್ 2 to 3 STIs have come out to be positive. 2 to 3? Yes. Okay. ಹಾಂ. ಸೊ ಹೇಳಕ್ಕಾಗಲ್ಲ, ಇಟ್ ಮೈಟ್ ಬಿ ಯುವರ್ ಇಮ್ಯುನಿಟಿ ಸಿಸ್ಟಮ್, ಯುವರ್ ಲಕ್ ಇಸ್ ವೆರಿ ಗುಡ್, ನಿಮಗೆ ಗೊತ್ತೇ ಆಗ್ತಾ ಇಲ್ಲ. ಸಮ್ಟೈಮ್ಸ್ ನಿಮಗೀಗ ಕೋಲ್ಡ್, ಶೀತ, ಜ್ವರ ಬಂತು, ಆವಾಗ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಲೋ ಹೋಗುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಆ ಪಾಯಿಂಟಿಗೆ ಏನಾಗುತ್ತೆ ಅಂದರೆ ಇಟ್ ಮೈಟ್ ಕಮ್ ಅಪ್. ಆ ಒಂದು ಚಾನ್ಸ್ ಇರುತ್ತೆ ದಟ್ ಇಟ್ ಮೈಟ್. ಸಮ್ಟೈಮ್ಸ್ ಇಟ್ ವೋಂಟ್ ಈವನ್ ಕಮ್ ಅಪ್, ಆವಾಗಲೂ ಬರಲ್ಲ. ಓಕೆ, ದೇರ್ ಆರ್ ಸೋ ಮೆನಿ ಪೀಪಲ್ ಯಾರಿಗೆ ಸಿಂಪ್ಟಮ್ಸೇ ಕಂಡಿಲ್ಲ, ನಾವೇ ನೋಡಿಲ್ಲ. ಅಂತ ಒಂದು ಚಾನ್ಸ್ ತಗೊಳ್ಬಾರ್ದು ಅಂತ ವಿ ಫೀಲ್ ಯು ಶುಡ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ಓಕೆ, ವಾಟ್ ಆರ್ ದ ಸಿಂಪ್ಟಮ್ಸ್ ಅಂದ್ರೆ ಡಿಫರೆಂಟ್ ಟೈಪ್ ಆಫ್ STDs STI ಅಲ್ಲಿ ಏನೇನು ಸಿಂಪ್ಟಮ್ಸ್ ಇರುತ್ತೆ? ಈ ಸಿಂಪ್ಟಮ್ಸ್ ಬಂದ್ರೆ ಇದಾಗಿರುತ್ತೆ, ಈ ಸಿಂಪ್ಟಮ್ಸ್ ಬಂದ್ರೆ ಇದಾಗುತ್ತೆ. ಪರ್ಟಿಕ್ಯುಲರ್ಲಿ ನಾವು ಹೇಳಕ್ಕಾಗಲ್ಲ, ಬಟ್ ಐ ಟೆಲ್ ಯು, ನೀವು ಸಿಫಿಲಿಸ್ ಅಂತ ನೋಡಕ್ ಹೋದ್ರೆ ಯು ಹ್ಯಾವ್ ಪ್ರೈಮರಿ ಸ್ಪಾಟ್ಸ್. ನಿಮ್ಗೆ ತುಂಬಾ ಒಂದು ದೊಡ್ಡ ಅಲ್ಸರ್ಸ್ ತರ ಇರುತ್ತೆ ಪೀನಸ್ ಅಲ್ಲಿ ಅಥವಾ ಜೆನೈಟಲ್ಸ್ ಹತ್ರ ಎಲ್ಲ. ದಟ್ ಇಸ್ ಒನ್ ಆಫ್ ದೋಸ್ ಬಿಗ್ಗೆಸ್ಟ್ ಥಿಂಗ್. ಹರ್ಪಿಸ್ ಅಂತ ಹೇಳಿದ ತಕ್ಷಣ 2
ಡಿಫ್ರೆಂಟ್ ಟೈಪ್ಸ್ ಆಫ್ ಹರ್ಪಿಸ್ ಇದೆ, ಜೆನೈಟಲ್ ಅಂಡ್ ಓರಲ್ ಹರ್ಪಿಸ್. ಹ್ಮ್. ಸೊ ಜೆನೈಟಲ್ ಅಲ್ಲಿ ಈ ತರ ಪಿಂಪಲ್ಸ್ ತರ ಇರುತ್ತೆ. ಈಗ ಎಲ್ಲಾ ಪಿಂಪಲ್ಸ್ ಒಂದೇ ತರನಾ ಅಂತ ಹೇಳಕ್ ಆಗಲ್ಲ. ಸೊ ದಟ್ ಇಸ್ ವೈ ಯು ನೀಡ್ ಟು ಗೆಟ್ ಯೋರ್ ಸೆಲ್ಫ್ ಟೆಸ್ಟೆಡ್. ಹ್ಮ್. ಓರಲ್ ಕ್ಯಾವಿಟಿಯಲ್ಲಿ ನಿಮಗೆ ಬಂದ್ಬಿಡುತ್ತೆ, ಹ್ಮ್. ಮೌತ್ ಹತ್ರ ನಿಮಗೆ ಒಂದು ಅಲ್ಸಸ್ ಬರುತ್ತೆ. ದೆನ್ ಗೊನೋರಿಯಾ ಅಂಡ್ ಕ್ಲೆಮಿಡಿಯಾ ನಿಮಗೆ ಯೆಲ್ಲೋ ಅಂಡ್ ಗ್ರೀನ್ ಕಲರ್ ಆಫ್ ಡಿಸ್ಚಾರ್ಜಸ್ ಬರ್ತಾ ಇರುತ್ತೆ. These Green kind, color? yes, yellow and green Hulk. discharges. Yes, so ಆ ತರ ಡಿಸ್ಚಾರ್ಜಸ್. ಸೊ ಎಲ್ಲದಕ್ಕೂ ಈ ತರದ್ದು ಒಂದು ಕಾಮನ್ ಸಿಂಪ್ಟಮ್ಸ್ ಇದೆ. ನಾವು ಇಚಿಂಗ್, ಬರ್ನಿಂಗ್ ಸೆನ್ಸೇಷನ್ ಅಂಡ್ ಡಿಸ್ಚಾರ್ಜಸ್ ಆರ್ ಕ್ವೈಟ್ ಕಾಮನ್. ಹ್ಮ್. ತುರಿಕೆ ಡಿಸ್ಚಾರ್ಜ್ ಆಗೋದು ಕ್ವೈಟ್ ಕಾಮನ್ ಆಗಿರುತ್ತೆ. ಓಡರ್ ಇರುತ್ತೆ, ಒಂದು ಫಿಶಿ ಸ್ಮೆಲ್ ಇರುತ್ತೆ, ಹುಡುಗಿರಿಗೆ ಬರ್ತಾ ಇರುತ್ತೆ, ಹ್ಮ್. ಹುಡುಗರಿಗೂ ಬರುತ್ತೆ ಸಮಟೈಮ್ಸ್ ಆ ಸ್ಮೆಲ್. ಲೈಕ್ ಐ ಹ್ಯಾಡ್ ಅ ಪೇಷಂಟ್, he had casual sex ತುಂಬಾ ಮಾಡ್ತಾ ಇದ್ರು. And what happened is, this guy, he suddenly comes and sit almost 100 meters ತನಕ ನಿಮಗೆ ಫುಲ್ ಸ್ಮೆಲ್ ಬರ್ತಾ ಇದೆ, ಫುಲ್ ಸ್ಮೆಲ್. And he didn't know that he was suffering from an infection. ಪಾಪ ಅವ್ರ ಅಪ್ಪ ಅಮ್ಮ ತಂದ್ರು, ಕರ್ಕೊಂಡು ಬಂದಿದ್ರು. ಬಿಕಾಸ್ ಅವ್ರು ಅನ್ಕೊಂಡ್ರು ದಿಸ್ ಇಸ್ ಅ ಕಾಮನ್ ಫಂಗಲ್ ಇನ್ಫೆಕ್ಷನ್. ಹ್ಮ್. ನಾರ್ಮಲ್ ಆಗಿ ನಾವ್ ಏನ್ ಅನ್ಕೊಳ್ಳೋದು, ಅಲ್ಲಿ ತುರ್ಕೆ ಇದ್ರೆ ಇಟ್ಸ್ ಅ ಫಂಗಲ್ ಇನ್ಫೆಕ್ಷನ್, ಫಂಗಸ್ಸು, ಅದು ನೀವು ಆಯಿಂಟ್ಮೆಂಟ್ ಹಾಕಿ ನೀವು ಮೆಡಿಸಿನ್ ತಗೊಂಡ್ರೆ ಸರಿ ಹೋಗುತ್ತೆ. ಬಟ್ ಇಟ್ ಇಸ್ ನೆವರ್ ಲೈಕ್ ದಟ್. ಮೋಸ್ಟ್ ಆಫ್ ದ ಟೈಮ್ಸ್ ಜನರಿಗೆ STDs ಅಂತ ಗೊತ್ತಾದ ತಕ್ಷಣ ದೇ ಆರ್ ಲೈಕ್, ಇದು ಏನು, ಯಾವುದು ಗೊತ್ತೇ ಇರಲಿಲ್ಲ ಅಂತ. ಹ್ಮ್. ಸೊ ದೀಸ್ ಆರ್ ದ ಕಾಮನೆಸ್ಟ್ ಸಿಂಪ್ಟಮ್ಸ್ ದಟ್ ಐ ಹ್ಯಾವ್ ಆಕ್ಚುಲಿ ಟೋಲ್ಡ್. ಡಾಕ್ಟರ್, ಇದು ದೀಸ್ ಆರ್ ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡಿದಾಗ ಅಥವಾ ಕ್ಯಾಶುವಲ್ ಸೆಕ್ಸ್ ಮಾಡಿದಾಗ I- ತುಂಬಾ ಜನ ದೇ ವಿಲ್ ನಾಟ್ ಗೆಟ್ ಇನ್ವಾಲ್ವ್ ಸೆಕ್ಷುಲಿ, Okay. ದೇ ಜಸ್ಟ್ ಕಿಸ್ ಅನ್ಕೊಳ್ಳಿ. ಹ್ಮ್. ಸೊ ವೆನ್ ಯು ಕಿಸ್ ಏನೇನ್ STIs ಬರುತ್ತೆ ಮತ್ತೆ ಅದರಿಂದನೂ ಬರುತ್ತಾ? ಫಸ್ಟ್ ಕ್ವೆಶನ್. ಕಿಸ್ಸಿಂಗ್ ಇಂದ STIs ಬರುತ್ತೆ. ಓಕೆ HIV doesn't ಓಕೆ ಟ್ರಾನ್ಸ್ಮಿಟ್ ಆಗಲ್ಲ. ಬಟ್ ಅಲ್ಸರ್ ಇದ್ರೆ ಬರುತ್ತೆ ಹಂಗೆ? ಎಸ್ ಎಸ್, ಅಲ್ಸರ್ ಇದ್ರೆ ಆಬ್ವಿಯಸ್ಲಿ ನಿಮ್ಗೆ ಕಟ್ಸ್ ಇರಬೇಕು. ಹಾ. 0.1% ಅದನ್ನು, ದಟ್ಸ್ ವಾಟ್ ಸೈನ್ಸ್ ಇಸ್, 0.1% ಬರುತ್ತೆ HIV. ಹ್ಮ್. ಕಟ್ಸ್ ಇರಬೇಕು, ಇನ್ ಒನ್ ಆಫ್ ದೋಸ್ ಬ್ಲೀಡಿಂಗ್ ಮೌತ್ಸ್ ಇರಬೇಕು, ಅಥವಾ ಆ ಥರದ್ದು ಓಪನ್ ವೂಂಡ್ಸ್ ಇದ್ರೆ ಆ ಥರ ಬರೋ ಚಾನ್ಸಸ್ ಇದೆ HIV. ಹ್ಮ್. STIs ಬರೋ ಪಕ್ಕಾ ಚಾನ್ಸ್ ಇದೆ, ಅದರ್ STIs ಪಕ್ಕಾ ಚಾನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹರ್ಪಿಸ್, ಸಿಫಿಲಿಸ್, ಈ ಎರಡು STIs ಬರೋ ಚಾನ್ಸಸ್ ಪಕ್ಕಾ ಇದೆ, ಈವನ್ ಇನ್ ಅ ಕಿಸ್ಸಿಂಗ್ ಆಕ್ಟ್. ಸೊ ಡಾಕ್ಟರ್, ಇವಾಗ ಕ್ಯಾಶುವಲ್ ಸೆಕ್ಸ್ ಅಂತ ಮಾತಾಡ್ತಾ ಇದ್ವಿ, ಮಲ್ಟಿಪಲ್ ಟೈಮ್ಸ್ ದೇವ್ ಹ್ಯಾಡ್ ಕ್ಯಾಶುವಲ್ ಸೆಕ್ಸ್ ಅಂತ ಹೇಳಿದ್ರಿ. ಹ್ಮ್. ಸರ್, ನಿಮ್ಮ ಪ್ರಕಾರ ವಾಟ್ ಈಸ್ ದ ರೈಟ್ ನಂಬರ್? ಅಥವಾ ನಿಮ್ಮ ಹತ್ರ ಡಾಕ್ಟರ್ ಹ್ಯಾವ್ ಸ್ಲೆಪ್ಟ್ ವಿತ್ ಸೋ ಮೆನಿ ಪೀಪಲ್ ಅಂತ ಬರ್ತಾರಲ್ಲ, ಓಕೆ, ವಾಟ್ ಇಸ್ ದ ರೈಟ್ ನಂಬರ್ ಯು ಥಿಂಕ್ ಸಮ್ಮನ್ ಶುಡ್ ಗೆಟ್ ಇನ್ವಾಲ್ಡ್ ಇನ್? ತುಂಬಾ ಅನ್ಕನ್ವೆನ್ಷನಲ್ ಕ್ವಶನ್ ಗೊತ್ತು ನನಗೆ. ಮಲ್ಟಿಪಲ್ ಟೈಮ್ಸ್ ಅಂತ ಹೇಳಿದ ತಕ್ಷಣ there is no number. I think when you talk about sex ಅಂತ ಹೇಳಿದ ತಕ್ಷಣ ನಂಬರ್ ಅಂತ ಇಲ್ಲ. It is all the way your body, your metabolism, your energy is giving you the strength. ಆ ನಿಮ್ಮ ಸ್ಟ್ರೆಂತ್ ಪ್ರಕಾರ ನೀವು ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತೀರಾ. ನೋ, ವಿತ್ ದ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಪಾರ್ಟ್ನರ್ಸ್ ಅಂತ ಹೇಳಿದ ತಕ್ಷಣ there is no number. We will only say multiple partners. But ನಾವೇನ್ ಹೇಳ್ತೀವಿ ಅಂದ್ರೆ, when you say multiple partners, that's what I'm trying to say. ಈ 3 ತಿಂಗಳಲ್ಲಿ ನೀವು ಎಷ್ಟು ಪಾರ್ಟ್ನರ್ಸ್ ಜೊತೆ ಲೈಕ್ you have slept ಅಂತ ಅನ್ಕೊಳ್ಳಿ, ನೀವು ಮಲ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಲೆಟ್ಸ್ ಸೇ 3 months ಅಂದ್ರೆ ಇಟ್ ಇಸ್ ಲೈಕ್ 90 days, 90 ಪಾರ್ಟ್ನರ್ಸ್ ಜೊತೆನೆ ಮಲ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. Still there is like 30 days ಗ್ಯಾಪ್ ಇರಲೇಬೇಕು ಫಾರ್ ಎನಿ ಕೈಂಡ್ ಆಫ್ ಟೆಸ್ಟಿಂಗ್. Or else when you're going, ಈಗ PCR ಟೆಸ್ಟಿಂಗ್ ಮಾಡ್ತಾ ಇದ್ರೆ that's a higher advanced method. At least 10 days ಆದ್ರೂ ಇರಬೇಕು ಫಾರ್ PCR ಟೆಸ್ಟಿಂಗ್. 10 days ಗ್ಯಾಪ್. ಸಮ್ ಪೀಪಲ್ ಈವನ್ ಆ 10 ದಿನ, 1 ತಿಂಗಳು ಬಿಡಿ, ಒಂದು 10 ದಿನ ಆಕ್ಟಿವಿಟಿಯಿಂದ ದೂರ ಇರಿ ಅಂತ ಹೇಳಿದ್ರು ಕೇಳಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಸೊ ಯಾವ ಜನರೇಷನ್ ಜಾಸ್ತಿ ಇದು? ವಿಚ್ ಜನರೇಷನ್ ಇಸ್ ಡೂಯಿಂಗ್ ಆಲ್ ದಿಸ್? I think I'll tell you, ನನಗೆ ಜನರೇಷನ್ ಅಂತ ನಾನು ಹೇಳಲ್ಲ, ಬಟ್ ಜೆನ್ಸೀಸ್ ಆರ್ ಮಚ್ ಬೆಟರ್ ಅಂತ ಅನಿಸ್ತಿದೆ. ಬೆಟರ್ ಬೆಟರ್ ಅಂದ್ರೆ ಮಚ್ ಬೆಟರ್ ಇಸ್ ಆಸ್ ಇನ್ ಬಿಕಾಸ್ ಅವ್ರಿಗೆ ಅದರದ್ದು ಇಂಪಾರ್ಟೆನ್ಸ್ ಅವೇರ್ನೆಸ್ ಇದೆ, is what I feel. Millennials and before that Boomers. zillennials, I think. Boomers. ಇಲ್ಲ, those people aren't that aware about it. ಈಗ ನಾವ್ ಏನ್ ಮಾತಾಡ್ತಿದೀವಿ, ನೀವ್ ಹೋಗಿ STD ಹೇಳಿ ಏನು ಅಂತಾನೆ ಕೇಳ್ತಾರೆ. ಬಟ್ ಜೆನ್ಸೀಸ್ ಆರ್ ವೆರಿ ಅವೇರ್ ಅಬೌಟ್ ಇಟ್. ಅಂಡ್ ಟ್ರಸ್ಟ್ ಮೀ, ಪಾಪ ಅವ್ರ ಹತ್ರ ಹಣ ಇಲ್ಲ ಅಂತ ಅವ್ರು ಬರಲ್ಲ, ಇಲ್ಲದಿದ್ರೆ ಟ್ರಸ್ಟ್ ಮೀ they'll get themselves tested at least once in 1 month. They don't have a problem. So ಅವ್ರು ಆ ಥರ ಇದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಆ ಒಂದು obviously they have the curiosity to know everything. ಅದು ಎರಡನೇದು, they know how to keep themselves balanced. So there comes sex education in that context ಅಂತ ಅನ್ಸುತ್ತೆ ನನಗೆ. They want to know, ಅವ್ರಿಗೆ ಜಿಜ್ಞಾಸೆ ಇದೆ, ಇದನ್ನ ಏನು, ಎಂತ, ಓಕೆ ಇದು ಹೇಗ್ ಮಾಡಿದ್ರೆ ಹೀಗೆ, ಓಕೆ ಈ ಟೆಸ್ಟಿಂಗ್ ಮಾಡಿದ್ರೆ ಓಕೆನಾ, they'll Google. Obviously ನಾನು ಗೂಗಲ್ ಪ್ರಿಫರ್ ಮಾಡಲ್ಲ, ಬಿಕಾಸ್ ಗೂಗಲ್ ನಿಮಗೆ ಎಲ್ಲ ಕೊಡುತ್ತೆ, ಎಲ್ಲ ಟೈಪ್ಸ್ ಆಫ್ ಸಿಂಪ್ಟಮ್ಸ್ ಹೇಳುತ್ತೆ, ಲಾಸ್ಟಿಗೆ ಕೋಮನೂ ಹೇಳುತ್ತೆ. ಅದು ಇಟ್ಸ್ ನೆವರ್ ಲೈಕ್ ದ್ಯಾಟ್. ಅದಕ್ಕೆ ಹೇಳೋದು ಟು ಗೋ ಟು ದ ರೈಟ್ ಗೈಡ್ ಟು ಗೆಟ್ ದ ಇನ್ಫಾರ್ಮೇಶನ್. ಆದ್ರೆ
those people are so aware that ಅವರು they are ready to get themselves tested and they understand the concept. ಲೈಕ್ ಈಗ ಕ್ಯಾಶುವಲ್ ಸೆಕ್ಸ್ ನಾವು ಇನ್ವಾಲ್ವ್ ಆಗಿದ್ದೀವಿ, ಏನ್ ಮಾಡಬೇಕು, ದೇರ್ ಆಲ್ಸೋ ಕಮ್ಸ್ ಅ ಕ್ಯೂರಿಯಾಸಿಟಿ. ಅವ್ರಿಗೆ ಕ್ಯೂರಿಯಾಸಿಟಿ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇರೆ ಬೇರೆ ಸೆಕ್ಷುವಲ್ ಮೆಥಡ್ಸ್ ಅನ್ನ. ಅಲ್ಲೂ ಇದೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ದೇ ಆರ್ ನಾಟ್ ಈಕ್ವಲಿ ಇನ್ವಾಲ್ವ್ ಲೈಕ್ ಅದರ್ಸ್, ನಾನು ಆ ಥರ ಹೇಳ್ತಾ ಇಲ್ಲ. ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಎಕ್ಸ್ಪ್ಲೋರ್, ಆದರೆ ದೇ ಆರ್ ಈಕ್ವಲಿ ಅವೇರ್ ಅಬೌಟ್ ದೇರ್ ಹೆಲ್ತ್. ಅಲ್ಲ ಈಗ ಸ್ಕೂಲಲ್ಲಿ ಬ್ಯಾಗಲ್ಲಿ ಸ್ಕೂಲ್ ಬ್ಯಾಗ್ಲಲ್ಲಿ ಕಾಂಡಮ್ ಸಿಕ್ಕಿದೆ ಅಂಡ್ ದೆನ್ ಸಿಗರೆಟ್ ಸಿಕ್ಕಿದೆ. ಸೊ ಅಟ್ಲೀಸ್ಟ್ ದೇರ್ ಒಂದ್ ಕಡೆ ಏನು ಅಂತ ಅಂದ್ರೆ ಯು ಥಿಂಕ್ ಅವ್ರಿಗೆ ಗೊತ್ತಿದೆ ಅಂತ, ಇನ್ನೊಂದ್ ಕಡೆ ಇಟ್ಸ್ ವೆರಿ ಕನ್ಸರ್ನಿಂಗ್ ದಟ್ ಸ್ಕೂಲ್ ಮಕ್ಕಳು ದೇರ್ ಓನ್ಲಿ ಜಾಬ್ ಇಸ್ ಟು ಸ್ಟಡಿ ಅಂಡ್ ದೆನ್ ಪ್ಲೇ ಸ್ಪೋರ್ಟ್ಸ್, ದೇ ಆರ್ ಡೂಯಿಂಗ್ ಆಲ್ ನೀವೇ ಸ್ಕೂಲ್ ಬ್ಯಾಗ್ ತೆಗೆದು ನೋಡಿದ್ರಿ ಇವ್ರು? ಅಲ್ಲ ಇದಾಗಿತ್ತು. ಫಾರ್ ದ್ಯಾಟ್ ಇನ್ಸಿಡೆಂಟ್ ನನಗೆ ಈಗ ಒಂದು ಇನ್ಸಿಡೆಂಟ್ ನೆನ್ಪು ಬಂತು. ಐ ಹ್ಯಾಡ್ ಅಂಡ್ ದಿಸ್ ಇಸ್ ಅ ರಿಯಲ್ ಇನ್ಸಿಡೆಂಟ್. ಬೆಂಗಳೂರಲ್ಲೇ ಒಂದು ಸ್ಕೂಲಿಂದ ಐ ಗಾಟ್ ಅ ಕಾಲ್ ಫ್ರಮ್ ಅ ಪೇರೆಂಟ್. I don't want to name the school what and all. They are very good. I mean, they were very cool enough. Actually, ನನಗೆ ನನ್ನ ಅಪ್ಪ ಅಮ್ಮ ನೆನ್ಪಂತು suddenly that they would have just bashed us off. Millennials, we all know that. ನನಗೂ ಅನ್ನಿಸ್ತಾ ಇದೆ, ನನಗೂ ಹೊಡಿತಾ ಇದ್ರು. This guy, I think 10th boards, okay? Adu, I think it is going to near, okay? He is having it at ಎಕ್ಸಾಮ್ at 10 o'clock. ಎಕ್ಸಾಮ್ ಸ್ಟ್ರೆಸ್ 10 ಬೆಳಗ್ಗೆ ಓಕೆ 10 ಗಂಟೆ ಬೆಳಿಗ್ಗೆಗಿದೆ. ಮುಂಚಿನ ದಿನ ವಿತ್ ಸ್ಟ್ರೆಸ್, ಯು ವರ್ ರೈಟ್, ವಿತ್ ಸ್ಟ್ರೆಸ್ he is having a Grindr app in his phone. What is a Grindr app doing was the first question that I got. But still the mother didn't know that. Our appa, he is not there here, he stays somewhere else. So our amma maga ಒಟ್ಟಿಗೆ ಇರೋದು and 10ನೇ ಕ್ಲಾಸ್ ಪರೀಕ್ಷೆ. He for stress he went and he explore ಮಾಡ್ಬೇಕಂತ ಅವನು ಹೋಗಿ ಒಂದು 45-year-old ಜೊತೆ he had anal sex. Okay, right. And ಅವನು ಬಂದ, ಅವನೇನು ಹೇಳಿಲ್ಲ ಆ ದಿನ, it seems. Okay, he didn't tell anything. And the next day, on 2 hours to exams, he is crying. ತುಂಬಾ ಜೋರಾಗಿ ಅಳ್ತಾ ಇದ್ದಾನಂತೆ. ಅವ್ರ ಅಮ್ಮ ಬಂದು ಕೇಳ್ತಾರೆ ಏನಾಯ್ತು ಅಂತ. he opened up, ಈ ಥರ ಆಯಿತು, ನಂಗೆ ಗೊತ್ತಿಲ್ಲ ಏನು ಮಾಡಬೇಕು. there is something called as PP. ನನಗೆ ಈಗಲೇ ಬೇಕು. Trust me, the awareness that conscious that he has about PP prep, I was shocked. 10ನೇ ಕ್ಲಾಸ್ ಹುಡುಗನಿಗೆ PP. Okay, I'm going to tell about it. So his mother calls up and she cries full alta and she was scaring him also. 10 ಗಂಟೆಗೆ ಎಕ್ಸಾಮ್ ಇದೆ and she's scaring him. We were like, look, first of all, ನಾವು when you are below 18, first process that we deal with is ನೀವು guardian ಜೊತೆ ಇರಬೇಕು. You need to have a guide. So he had his mother, we didn't have a problem to go towards PP. PP ಅಂದ್ರೆ post exposure prophylaxis. ನೀವು ಯಾವ ತರದ್ದು sexual activity ಮಾಡಿರ್ತೀರಾ, let's say ನೀವು ಒಂದು unprotected activity ಆಗಿದೆ and you do not know what to do, PP protects you from HIV. That's called as post medicines. ಅದು ಎಷ್ಟು ಟೈಮ್ ಅಲ್ಲ, ಸಾರಿ, 72 hours ಒಳಗಡೆ. You will have to take it within 72 hours. 72 ಗಂಟೆ ಒಳಗಡೆ you will be given ಒಂದು ಇಡೀ ಬಾಟಲ್ ಆಫ್ ಮೆಡಿಸಿನ್ ಕೊಟ್ಟಿರ್ತಾರೆ. You have to start it from that day till the 28 days. At the same time ನೀವು ತಗೊಳ್ಬೇಕು. There are certain testing protocols and all which the doctor will guide you. Okay. And he tells his mother all this. He calls up, ಮಾತಾಡ್ತಾನೆ. ನಾವು ಹೇಳ್ತೀವಿ ಈ ಥರ PP ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಗ್ರೇಟ್ ಇಸ್ ಕಾನ್ಷಿಯಸ್ ಇಸ್ ದಟ್ ಹಿ ನೋಸ್ ಅಬೌಟ್ ಇಟ್ ಅಂತ ಹೇಳಿದ್ವಿ. ಲೈಕ್ ಡಾಕ್ಟರ್, ಐ ಡು ನಾಟ್ ನೋ, ನಂಗೆ ತಲೆಯೆಲ್ಲ ಹೊಡೆದೋಗ್ತಿದೆ ಹಾಗೆ ಹೀಗೆ ಅಂತ ಅಮ್ಮ ಹೇಳ್ತಾರೆ. ಇವರ್ ಲೈಕ್ ಫಸ್ಟ್ ಥಿಂಗ್, ಸಿ ಡೋಂಟ್ ಗೋ ಟು ಸಿಂಪ್ಲಿ ಪ್ರೆಷರೈಸ್ ಹಿಮ್. ಫಸ್ಟ್ ಆಫ್ ಆಲ್ ಯು ಹ್ಯಾಡ್ ಟು ಚೆಕ್ ದ ಫೋನ್. ದಟ್ ವಾಸ್ ಯೋರ್ ಪ್ರಾಬ್ಲಮ್. ಈಗ ಹೋಗಿರೋದನ್ನ ಮಾತಾಡಬೇಡಿ, ಲೆಟ್ ಹಿಮ್ ಗೋ ರೈಟ್ ಹಿಸ್ ಎಕ್ಸಾಮ್ ಬರ್ಕೊಂಡು ಬರ್ತಾನೆ. ವಿ ಗಿವ್ ಹಿಮ್ PP, ವಿ ಸ್ಟಾರ್ಟ್ ಇಟ್ ಆನ್. For my curiosity, I sit with the kid. I said the mother was literally pressurizing him a lot. Magu anta. ಅವರು ಹೊರಗಡೆ ಕೂತ್ಕೋತಾರೆ. I spoke to him. You know what he said? ನೀವೇನು ಹೇಳ್ತೀರಾ ಮ್ಯಾಮ್, ನಮ್ಮ ಕ್ಲಾಸಲ್ಲಿ ಎಲ್ಲರಿಗೂ ಎಲ್ಲರ ಜೊತೆ ರಿಲೇಶನ್ಶಿಪ್ಸ್ ಇದೆ. ನನಗೆ ಒಂದೇ ಒಂದು ಲೈಕ್ ನನಗೆ ಒಂದು he was a little well built guy. ನನಗೆ ಒಂದು ಹುಡುಗಿ ಇದ್ದಾಳೆ, ಅವಳಿಗೆ ಮಾತ್ರ ಒಂದೇ ಒಂದು ರಿಲೇಶನ್ಶಿಪ್ ಇರೋದು, ಬೇರೆ ಎಲ್ಲರೂ ಕ್ಯಾಶುವಲ್ ರಿಲೇಶನ್ಶಿಪ್ಸ್ ಮಾಡ್ತಿದ್ದಾರೆ ಮೇಡಮ್. ನಾನು ಅದಕ್ಕೆ ಒಂದು ರಿಲೇಶನ್ಶಿಪ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಟೆನ್ಷನಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ, ನಾನು ಗ್ರೈಂಡರಲ್ಲಿ ಇದು ಮಾಡಿಬಿಟ್ಟೆ ಆ್ಯಂಡ್ ಹಿ ಕೇಮ್. ದ ವರ್ಸ್ಟ್ ಪಾರ್ಟ್ ವಾಸ್, ನನಗೇನು ಬೇಜಾರಾಗಿದ್ದು, ದ 45-year-old man didn't understand. No, but ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ, the follow up question, it's a crime actually. Exactly. What happened to that part of the story? Nothing. I asked him ಏನಾಯ್ತು ಅಂತ, ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗಿದ್ದಲ್ವಾ.
No, but still, He he's had to 16. understand. He He's had to 16. understand. Yeah. 45-year-old man. ಅವನಿಗೆ Oh, ಗೊತ್ತಾಗ್ಬೇಕಿತ್ತು. it's a. ಗ್ರೈಂಡರ್ ಇಸ್ ಫಾರ್ Okay. ಹೋಮೋಸೆಕ್ಷುವಲ್ Yes. ಸೆಕ್ಷುವಲ್ಸ್ ಅಲ್ವಾ? 45-year-old man had an anal sex with this guy. And ಇವನಿಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆಸಕ್ತಿ ಇತ್ತು. I asked him, dear, ಯಾವ what ಎಕ್ಸಾಮ್ ಇತ್ತು? happened? Ask him. ಮ್ಯಾಥ್ಸ್ ಅನ್ಸುತ್ತೆ ಬ್ರೋ. ಮ್ಯಾಥ್ಸ್. This He's is what finding his happened. ex. This is what. So, when you talk about Gen Zs, that part scares me because ಒಂದು ಅವರಿಗೆ ಅವೇರ್ನೆಸ್ ಬಗ್ಗೆ ನನಗೆ ತುಂಬಾ ಶಾಕ್ ಆಯ್ತು. ಬಟ್ ದ ಅದರ್ ಪಾರ್ಟ್ ಸ್ಕೇರ್ಡ್ ಮೀ ಇಸ್ ಜನರು ಅವ್ರ ಒಂದು ಮುಗ್ಧತೆಯನ್ನ ಯೂಸ್ ಮಾಡ್ತಿದ್ದಾರೆ ಅಂತಾನು ನನಗೆ ಅನಿಸ್ತು. ಐ ಫೆಲ್ಟ್ ಬಿಕಾಸ್ ದಟ್ 45-year-old ಮ್ಯಾನ್ ಇಸ್ ಇಟ್ ಲೈಕ್ ಸ್ವೈಪ್ ಲೆಫ್ಟ್ ಸ್ವೈಪ್ ರೈಟ್ ಏನೋ ಇದೆ ಅನ್ಸುತ್ತಲ್ವಾ ಗ್ರೈಂಡರ್ ಇಲ್ಲ ನಾವು No, there's nothing. Okay, I don't know that because Tinder ಬಗ್ಗೆ I feel I have heard it like swipe left, swipe right, something like that. ಟಿಂಡರ್ ಬಂಬಲ್ ಎರಡೇ ಗೊತ್ತು, ಅದು ಬಿಟ್ರೆ ಐ ಡೋಂಟ್ ನೋ ಎನಿ. Yeah, Grindr is like that. So ಅವರು I think it is like that. But I don't know how did he even accept it. ಒಂದು 45 ವರ್ಷ But actually ಒಂದು ಆಪ್ ಯಾವ್ದೇ ಆಗಿರ್ಲಿ, if you want to join it last are you 18+ ಅಂತ ಇವನ್ I would have ಕೊಟ್ಟಿರ್ತಾನೆ. put no 18+. No? ಅಮ್ಮ ಹೆಂಗ್ ಬಿಟ್ರು ಬ್ರೋ ಹಿಂದಿನ ದಿನ ಎಕ್ಸಾಮ್ ದಿನ Bro, ಹೋಗುವಂತ. No, she didn't even know that. And the worst part is ನನಗೇನ್ ಬೇಜಾರಾಯ್ತಂದ್ರೆ while talking to him, I said him, see, you should not be having non-vegetarian ಈ 28 ದಿನ ಎಲ್ಲ ತಿನ್ಬಾರ್ದು. You should not be giving a lot of load to your, there is certain rules and regulation ನಾ ಹೇಳ್ತಾ ಇದ್ದೆ. And he in turn says that ನನಗೆ ಆಗಲ್ಲ, ನಾನು ಹೀಗೆ ತಿನ್ನೋದು, ನಂಗೆ ಆಗೋದೇ ಇಲ್ಲ, ನಂಗೆ ಫ್ರೆಂಚ್ ಫ್ರೈಸ್ ಕೋಕ್ ಬಿಟ್ಟು ನನಗೆ ಆಗೋದೇ ಇಲ್ಲ, ನನ್ಗೆ ಆಗಲ್ಲ ಮ್ಯಾಮ್, ನಾನು ತಗೊಳಲ್ಲ ಬೇಕಂದ್ರೆ ಇಟ್ ಸಿಮ್ಸ್. And that was the attitude that he gave and I was like okay. Grindr. And then Okay. and renowned school, I don't want to say that, but ಬೇಜಾರ್ ಏನಾಯ್ತು ಅಂದ್ರೆ everyone in that age is involved in casual sex. The worst part is ನಾವು ನಮ್ಮಿಂದ I believe that the sex education is important right now. ಈಗಿನ ಕಾಲದಲ್ಲಿ sex education is very important. There comes even the part of sex education because ನಮ್ಮ ಟೈಮಲ್ಲಿ to talk to a boy, give a handshake, ನಾವು ತುಂಬಾ ಯೋಚನೆ ಮಾಡ್ತಾ ಇದ್ವಿ. No. I still remember, but ಈಗ it is not like that. It is not happening like that. They are I don't want to blame them, but that's the way generation is working right now. So my only thing is that the right things should be given to them. ಏನ್ ಸರಿ ಏನ್ ತಪ್ಪು, ಸೆಕ್ಸ್ ಎಡ್ಯುಕೇಶನ್ ಅಂದ್ರೆ ಏನು, ವಾಟ್ ಇಸ್ ಗುಡ್ ಟಚ್ ಬ್ಯಾಡ್ ಟಚ್, how should people be behaving with you, what all contraceptives should be used, condom andre hege use ಮಾಡಬೇಕು, these things are very important. Until and unless that man, he didn't even use condom, okay, ಇವನ್ಗೆ ನಾಳೆ ಏನಾದ್ರೂ ಬರ್ತಾ ಇದ್ರೆ what, ಯಾರ್ ಗತಿ? And he's young also. Yeah. Life aವಾಗ start 10th standard. So there comes this very importance of PEP and PrEP. Now that's PEP. If you talk about PrEP is pre-exposure. ಈಗ ನೀವ್ ಏನಾದ್ರೂ ಒಂದು ಸೆಕ್ಷುವಲ್ ಆಕ್ಟಿವಿಟೀಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೋಗ್ತಿದ್ದೀರಾ, ಯು ಡೋಂಟ್ ಲೈಕ್ ಲೆಟ್ಸ್ ಸೇ ನಿಮಗೆ ಹೆದರಿಕೆ ಇದೆ, ಆಬ್ವಿಯಸ್ಲಿ ಎವ್ರಿವನ್ ಇಸ್ ಸ್ಕೇರ್ಡ್ ಆಫ್ HIV. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸೆಕ್ಷುವಲ್ ಆಕ್ಟಿವಿಟಿಗೆ ಪ್ರಿಪೇರ್ ಆಗಿ ಹೋಗ್ತಿದ್ದೀರಾ, ಇಟ್ ಇಸ್ ನಾಟ್ ದಟ್ ಸಡನ್ ಆಗಿ ಹೋಗುತ್ತೆ. ಸೊ ಪ್ರಿಪೇರ್ ಆಗಿ ಹೋಗ್ತಿದ್ದೀರಾ, ಇನ್ ದೋಸ್ ಕೇಸಸ್ ವಿ ಗಿವ್ PrEP. That will prep you up. Okay, there is a protocol, the way you have to take, we will guide you with all that. 7 days ಅಥವಾ prep on demand ಇದೆ, ಅಥವಾ ಇಡೀ ತಿಂಗಳು ತಗೊಳ್ಬಹುದು. There are gays who homosexuals who take it for the whole month or 3 months ago continuity ಅಲ್ಲಿ ತಗೊಳ್ತಾರೆ. The only thing is that you should keep yourself getting tested and everything. STIs ಇಂದ ಪ್ರೊಟೆಕ್ಟ್ ಮಾಡಲ್ಲ, to be very frank, I'll make it very sure. STIs ಇಂದ ಪ್ರೊಟೆಕ್ಟ್ ಮಾಡಲ್ಲ, ಬಟ್ HIV ಇಂದ ಪ್ರೊಟೆಕ್ಟ್ ಮಾಡುತ್ತೆ. So that is how PrEP works. ಅಲ್ಲ ಬಟ್ ಅಂದ್ರೆ it's if somebody wants to have a planned sex, Yes. first they need to visit a doctor, Yeah, get that would, this, yes. and then but like just asking, why Right. can't they just use condom and get away with that? Condoms ಅಂತ ಹೇಳಿದ ತಕ್ಷಣನೇ people are like ನಮಗೆ ಪ್ಲೆಜರ್ ಸಿಗಲ್ಲ. There are so many people who tell that. No. ಪ್ಲೆಜರ್ ಸಿಗಲ್ಲ ಕಾಂಡಮ್ ಅಲ್ಲಿ. How can people say that a rubber sheath is obstructing their pleasure? ನನಗೆ ಒಂದು ಪ್ರಶ್ನೆ ಇದೆ to many people out there. That's a rubber sheath. Yeah. A very no, I don't want to say plastic also. Plastic Rubber. at least ದಪ್ಪ ಇರುತ್ತೆ. But it's a rubber sheath, thin rubber sheath. ಅದು ನಿಮ್ಮ ಪ್ಲೆಜರ್ ಅನ್ನ obstruct ಮಾಡುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. Okay, coming back to pleasure, ಇವಾಗ we'll talk something about this G-spot. Okay, Right. na? Because is it a myth or is it truth? ಇದೆಯಾ ಇಲ್ವಾ? Because ಎಷ್ಟೋ ಜನ ಹುಡ್ಕೋದ್ರಲ್ಲೇ ಕಳ್ಕೊಂಡ್ಬಿಡ್ತಾರೆ, ಅಂದ್ರೆ ಒಂಥರ ಟ್ರೆಜರ್ hunt ತರ. This is where people that's like a treasure hunt, I understand. Now I'll tell you something.
ತುಂಬಾ ಜನರಿಗೆ ಈ ತರದ್ದು ಟರ್ಮ್ಸ್ ಹೇಳ್ಕೊಂಡು ಹ್ಮ್. ಯಾಮಾರ್ಸಿದ್ದಾರೆ ಮಾಡರ್ನ್ ಸೈನ್ಸ್. ಓಕೆ, ಟು ಬಿ ವೆರಿ ಫ್ರಾಂಕ್, ಹ್ಮ್. women are very simple to be understood. I don't want to say the other part, but when you talk about sexual part ಬಗ್ಗೆ ನಾವು ಮಾತಾಡ್ತಿದ್ರೆ it is a little easy. Okay, difficult for men to understand them. Adre if your female is very close to you, you can understand her very well. One tip. Okay. The second tip is G spot ಇದೆಯಾ ಇಲ್ವಾ ಅಂತ ಹೇಳೋ ಒಂದು question ಗೆ some people have, now that depends on ನೀವು G spot ಇದೆ, of course ಇದೆ, ಇಲ್ಲ ಅಂತ ಹೇಳಲ್ಲ, but every woman is different. ಓಕೆ, ಒಬ್ಬೊಬ್ರಿಗೆ ಇರುತ್ತೆ, ಒಬ್ಬೊಬ್ರಿಗೆ ಇರಲ್ಲ. ಸಮ್ ಪೀಪಲ್ ಲೈಕ್ ಡೀಪ್ ಪೆನಿಟ್ರೇಷನ್ ಅಂತ ಹೇಳ್ತೀವಿ ನಾವು. ಸಮ್ ವಿಮೆನ್ ಲವ್ ಡೀಪ್ ಪೆನಿಟ್ರೇಷನ್. ಸಮ್ ಪೀಪಲ್ ಗೆಟ್ ಇರಿಟೇಟೆಡ್. ವಿಮೆನ್ ಕಮ್ ಅಂಡ್ ಟೆಲ್ ಮಿ, ನಮಗೆ ಆ ಥರದ್ದು ಡೀಪ್ ಪೆನಿಟ್ರೇಷನ್ ಬೇಡವೇ ಬೇಡ, ಬಟ್ ನಮಗೆ ಯಾವ ಥರ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದಟ್ ಈಸ್ ದೇರ್. ಬಿಕಾಸ್ ಇಫ್ ಯು ಟೆಲ್ ದೀಸ್ ಮೆನ್, ಅವ್ರ ಈಗೋ ಹರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ವೆನ್ ಯು ಟಾಕ್ ಅಬೌಟ್ ಇಟ್, ಅವ್ರಿಗೆ ಬೇಜಾರಾಗುತ್ತೆ ದಟ್ ಓಕೆ ದ ವೇ ವಿ ಆರ್ ಡೂಯಿಂಗ್ ಸರಿ ಇಲ್ಲ. ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಬೋತ್ ಆಫ್ ದೆಮ್. ವೆನ್ ಯು ಟಾಕ್ ಅಬೌಟ್ ಪ್ಲೆಷರ್ ಪಾಯಿಂಟ್ಸ್, ಹುಡುಗಿರಿಗೆ ನಾರ್ಮಲ್ ಆಗಿ, ಐಲ್ ಗಿವ್ ಯು ಅ ಸ್ಮಾಲ್ ಎಕ್ಸಾಂಪಲ್. ವೆನ್ ಪೀಪಲ್ ಟಾಕ್ ಅಬೌಟ್ ಸೆಕ್ಸ್, ಜನರಿಗೆ ಏನು ಬಂದಿದೆ ಅಂದರೆ, ಹ್ಯಾವಿಂಗ್ ಪೆನಿಟ್ರೇಟಿವ್ ಸೆಕ್ಸ್ ಇಸ್ ದ ಓನ್ಲಿ ವೇ ಟು ಗೆಟ್ ಅ ವಿಮೆನ್ ಇನ್ ಟು ಪ್ಲೆಷರ್. ಓಕೆ, this is the real point ಬಂದಿರೋದು, ಎಲ್ಲರಿಗೂ ಗೊತ್ತಿರೋದು. ಓಕೆ, but the reality is not that. That's a wrong information that was spread. ಓಕೆ, ಎಷ್ಟೋ ಮಹಿಳೆಯರಿಗೆ ಜಸ್ಟ್ ಬೈ ಸ್ಟಿಮ್ಯುಲೇಟಿಂಗ್ ಸರ್ಟನ್ ಅರೌಸಲ್ ಪಾಯಿಂಟ್ಸ್ ನೀವು ಅವರಿಗೆ ಪ್ಲೆಷರ್ ಕೊಡ್ಬೋದು. ಅಂಡ್ ಎಷ್ಟೋ ಜನರಿಗೆ ಪೆನಿಟ್ರೇಟಿವ್ ಸೆಕ್ಸ್ ಅಗತ್ಯನೇ ಇರಲ್ಲ. ಅಂಡ್ ದ್ಯಾಟ್ ಈಸ್ ಸಮಥಿಂಗ್. ಈಗ ಏನಾಗಿದೆ ಅಂದರೆ, ನಮ್ಮ ಸ್ಕೂಲಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡ್ತಾರೆ ನಮ್ಮ ಸೀನಿಯರ್ಸ್ಗಳು. ಓಕೆ, ಆಂಕಲ್ ಸಾಕ್ಸ್, ಬೆಲ್ಟ್ ಈ ತರ ಹಾಕೋದಂತ. ದಟ್ಸ್ ಅ ಸ್ಮಾಲ್ ಎಕ್ಸಾಂಪಲ್. ನಾವೇನ್ ಮಾಡಿದ್ವಿ ಆಸ್ ಜೂನಿಯರ್ಸ್, ನಾವು ಅದನ್ನ ಇಟ್ಕೊಳ್ತಾ ಬಂದ್ವಿ, ಟಚ್ ಆಂಕಲ್ ಸಾಕ್ಸ್. ನಮ್ ಜೂನಿಯರ್ಸ್ ಅದನ್ನ ಇಟ್ಕೊಳ್ತಾ ಬಂದ್ರು. ಸೊ ದ್ಯಾಟ್ ವೆಂಟ್ ಆನ್ ಅಂಡ್ ಆನ್. ಈ ತರ ಏನಾಯ್ತಂದ್ರೆ, ದೇರ್ ವರ್ ಅ ಫ್ಯೂ ಫೀಮೇಲ್ಸ್, ಮೇ ಬಿ ಬಿಕಾಸ್ ಆಫ್ ದ ಪಾರ್ನ್ ಇಂಡಸ್ಟ್ರಿ ನೋಡ್ತಾ ಜನರು ಒಂದು ಊಹೆ ಹಾಕ್ಬಿಟ್ರು ದಟ್ ಪೆನಿಟ್ರೇಟಿವ್ ಸೆಕ್ಸ್ ಇಸ್ ಗೋಯಿಂಗ್ ಟು ಗೆಟ್ ದ ವಿಮೆನ್ ಇನ್ ಟು ಪ್ಲೆಷರ್. ತಪ್ಪು ತಿಳುವಳಿಕೆ. ಬಿಕಾಸ್ ಅವ್ರು ನೋಡ್ತಿದ್ದಾರೆ, ಅಂಡ್ ದ ವೇ ಪಾರ್ನ್ ಇಸ್ ಹ್ಯಾಪನಿಂಗ್ ಇಸ್ ಬಿಕಾಸ್ ಅವ್ರು 5-10 ನಿಮಿಷಕ್ಕೆ ಬ್ರೇಕ್ ತಗೊಳ್ತಾ ಇದ್ದಾರೆ. ಯು ಆರ್ ಪಿಜ್ಜಾ ಬ್ರೇಕ್ಸ್ ತಗೊಳ್ತಾರೆ, ಪೆಪ್ಸಿ ಕ್ಯಾನ್ ಕುಡಿತಾ ಇರ್ತಾರೆ, ಅಂಡ್ ದೇ ಆರ್ ಆಲ್ರೆಡಿ ಬೀಯಿಂಗ್ ವೆರಿ ಚಿಲ್. ಸೊ ಅವ್ರು 45 ನಿಮಿಷ ಆಕ್ಟಿವಿಟಿ ಮಾಡ್ತಾನೆ ಇಲ್ಲ. ಅದೂ ಒಂದು ಮಿತ್ ಆಗಿದೆ. ಸೊ ದೆರ್ ಆರ್ ಲಾಟ್ ಆಫ್ ಮಿತ್ಸ್ ವೆನ್ ಯು ಟಾಕ್ ಅಬೌಟ್. ಈಗ ಏನಾಗಿದೆ ಅಂದ್ರೆ, ದೆರ್ ಆರ್ ಫೀಮೇಲ್ಸ್ ಹ್ಯಾವ್ ಸ್ಪ್ರೆಡ್ ಲೈಕ್ ದಟ್ ಪೆನಿಟ್ರೇಟಿವ್ ಸೆಕ್ಸ್ ತುಂಬಾ ಅತಿಯಾಗಿರ್ಬೇಕು, 45 ಮಿನಿಟ್ಸ್ ಇರಬೇಕು, ದೆನ್ ಯು ವಿಲ್ ಹಿಟ್ ದ ಜಿ ಸ್ಪಾಟ್ ಅಂತ. ಇಟ್ ಈಸ್ ನೆವರ್ ಲೈಕ್ ದಟ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ದಟ್. The only thing is that 65 to 70% of females ಗೆ clitoral stimulation ಅಂದ್ರೆ ಇಷ್ಟ. ಈ clitoris is like a treasure hunt. That I agree. That could be because ಮಹಿಳೆಯರಿಗೆ, ಸ್ವಲ್ಪ ಜನರಿಗೆ it could be on the tip of the genitals, or it could be a little that side and this side. ಅದು ಸ್ವಲ್ಪ ಕಷ್ಟ ಆಗುತ್ತೆ for men to search it and give that ಆ stimulation ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. Agreed. But with time you will understand. ಅಂಡ್ ಈ ಮಾತನ್ನ ಫೀಮೇಲ್ಸ್ ಹೇಳಲ್ಲ, ಬಿಕಾಸ್ ಅವ್ರಿಗೆ ಏನಾಗುತ್ತೆ ಅಂದ್ರೆ, ದ ಕೂಲ್ ರೇಷಿಯೋ ಬಿಕಮ್ಸ್ ಲೆಸ್. ಪೆನಿಟ್ರೇಟಿವ್ ಸೆಕ್ಸ್ ಅಂದ್ರೆ ಗಂಡಸರಿಗೆ ಅಂತೂ ಇಷ್ಟ. ಸೊ ವಾಟ್ ಹ್ಯಾಪನ್ಸ್ ಇಸ್, ಇಫ್ ಯು ಗೋ ಅಂಡ್ ಟೆಲ್ ದ್ಯಾಟ್ ನನಗೆ ಕ್ಲಿಟೋರಲ್ ಸ್ಟಿಮ್ಯುಲೇಷನ್ ಇಷ್ಟ, ದೆನ್ ವಿಲ್ ಬಿ ಲೈಕ್ ಅಬ್ನಾರ್ಮಲಿಟಿ ಇದೆಯಾ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ದಟ್ಸ್ ನೆವರ್ ಲೈಕ್ ದಟ್. 60 to 70% ಆಫ್ ಫೀಮೇಲ್ಸ್ ಹ್ಯಾವ್ ಕ್ಲಿಟೋರಲ್ ಸ್ಟಿಮ್ಯುಲೇಷನ್. ಅಂಡ್ ಇದ್ರ ಬಗ್ಗೆ ಜನರು ಮಾತಾಡ್ತಿಲ್ಲ. ದೇ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಬಿಕಾಸ್ ಟ್ರೆಂಡ್ ಸೆಟ್ ಮಾಡ್ತಾ ಬಂದಿದ್ದಾರೆ. That is the way it is going right now. Penetrative sex is the top most anta. ಅಲ್ಲ, ಬಟ್ ಟು ಬಿ ಆನೆಸ್ಟ್, ತುಂಬಾ ಜನರಿಗೆ ಈ ಟರ್ಮ್ಸ್ ಗಳು ಪ್ರಾಬ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರ್ತಾರೆ ಅನ್ಸುತ್ತೆ. ಪೆನಿಟ್ರೇಟಿವ್ ಸೆಕ್ಸ್ ಆಗಿರ್ಬೋದು, ಕ್ಲಿಟೋರಿಸ್ ಆಗಿರ್ಬೋದು, ಜಿ ಸ್ಪಾಟ್. ಐ ಥಿಂಕ್ ನಮ್ಮ ಎಷ್ಟೋ ಜನ ಆಡಿಯನ್ಸ್ ಇಸ್ ಹಿಯರಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಬಟ್ ಆ ಥ್ರೆಡ್ ಇಂದ ಇಲ್ಲಿಗೆ ಬರ್ತೀನಿ. ನೀವು ಹೇಳ್ತಾ ಇದ್ರಿ ಸಮ್ ವುಮೆನ್ ಪ್ರಿಫರ್ 45 ಮಿನಿಟ್ಸ್, 60 ಮಿನಿಟ್ಸ್ ಅಂತ. ವಾಕ್ಸ್ ಪಾಪ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಹೌ ಲಾಂಗ್ ಶುಡ್ ಅ ಮೆನ್ ಲಾಸ್ಟ್ ಅಂದ್ರೆ 1 hour, 2 hours, 2.5 hours, 2 hours 55 seconds, ವಾಟ್ ಎವರ್. ಒಂದು ಗುಡ್ ಸೆಕ್ಸ್ ವಿಂಡೋ ಅಥವಾ ಒಂದು ಪ್ರಾಪರ್ ಟೈಮ್ ಅಂತಿದ್ರೆ, ವಾಟ್ ಇಸ್ ದಟ್? I'll tell you what, it starts with foreplay. Sex should not be like a 2 minutes Maggie anta ಹೇಳ್ತೀನಿ. Foreplay has to last for more than at least 15 minutes. Okay, 15 minutes foreplay ಇರಲೇಬೇಕು, because that is the main ingredient to the best recipe that you are going to have. Okay. ಎರಡನೇದು, ವೆನ್ ಯು ಟಾಕ್ ಅಬೌಟ್ ಸೆಕ್ಷುವಲ್ ಆಕ್ಟಿವಿಟಿ, ಪೆನಿಟ್ರೇಟಿವ್ ಸೆಕ್ಸ್ ಅಂತಾನೆ ಹೇಳಿದ್ರೆ 15 minutes ಇಸ್ ಮ್ಯಾಕ್ಸಿಮಮ್. ಅಂಡ್ ನಾನು 15 minutes ಇಸ್ ದ ಮ್ಯಾಕ್ಸಿಮಮ್ ಪಾಯಿಂಟ್ ಹೇಳ್ಬೇಕಾದ್ರೆ. ಯು ಕ್ಯಾನ್ ಗೋ ಮೋರ್ ದೆನ್ ದಟ್, ಗ್ರೇಟ್ ಫಾರ್ ಯು, ಗುಡ್ ಫಾರ್ ಯು, ಇಫ್ ಯುವರ್ ಪಾರ್ಟ್ನರ್ ಇಸ್ ಆಲ್ಸೋ ಹ್ಯಾಪಿ. ಆದ್ರೆ 15 ನಿಮಿಷ ನಾರ್ಮಲಿ
ನಾರ್ಮಲ್ ಆಗಿರೋದೇ 15 ನಿಮಿಷ. 30 ಮಿನಿಟ್ಸ್ ಹೇಳ್ತಾರಲ್ವಾ, ಅದ್ರಲ್ಲಿ 15 ನಿಮಿಷ ಫೋರ್ ಪ್ಲೇನ ಆಡ್ ಮಾಡಿ ಹೇಳ್ತಾ ಇದ್ದೀನಿ, ಟು ಬಿ ವೆರಿ Okay. ಫ್ರಾಂಕ್. ಓಕೆ. Okay. 15 minutes is maximum. ಅಲ್ಲ ಮಿನಿಮಮ್ ಇದು as per the minimum. Minimum is 10 minutes. ಓಕೆ 10 minutes. ಬಟ್ ಇವಾಗ ಅದೇ ವಾಕ್ಸ್ ಪಾಪ್ ಅಲ್ಲಿ ಕಮೆಂಟ್ ಸೆಕ್ಷನ್ ನೋಡ್ತಾ ಇದೆ, Okay. ಮೆನಿ ಪೀಪಲ್ ಆರ್ ಲೈಕ್ ಐ ಲಾಸ್ಟ್ 20 seconds 40 seconds. ಇದರಿಂದ ವಿ ಕಮ್ ಟು ದಿಸ್ ಕಾನ್ಸೆಪ್ಟ್ ಆಫ್ ಪ್ರೀ ಮೆಚೂರ್ ಎಜಾಕ್ಯುಲೇಷನ್. ವಾಟ್ ಇಸ್ ಪ್ರೀ ಮೆಚೂರ್ ಎಜಾಕ್ಯುಲೇಷನ್? See, I'll tell you something. ನೀವು 30 seconds, 40 seconds accepted that yellow. Now that depends on ನೀವು ಎಷ್ಟು ಟೈಮಿಗೆ ಪೆನಿಟ್ರೇಟ್ ಮಾಡಿದ್ದೀರಾ, ಪೆನಿಟ್ರೇಟಿವ್ ಸೆಕ್ಸ್ ನ ಎಷ್ಟು ಹೊತ್ತು ಮಾಡಿದ್ದೀರಾ. ಸೇವ್ ಹ್ಯಾಡ್ ಫೋರ್ ಪ್ಲೇ ಫಾರ್ 15 minutes. ಹಾ, okay. ಅದಾದ್ಮೇಲೆ ಪೆನಿಟ್ರೇಟಿವ್ ಸೆಕ್ಸ್ಗೆ ಹ್ಮ್. ಆಲ್ರೆಡಿ ದ ಮೇಲ್ ಇಸ್ ಹೈಲಿ ಸ್ಟಿಮ್ಯುಲೇಟೆಡ್. Okay. 20 seconds only ಲಾಸ್ ಅಂತ So ಅನ್ಕೊಳ್ಳೋಣ you're ಅವಾಗ. trying to say ಅದನ್ನ ಪೆನಿಟ್ರೇಟ್ ಮಾಡಿದ ತಕ್ಷಣ ಅವ್ರು 30 seconds ಅಲ್ಲಿ he has come. Yes. Yeah. That can be coming into the premature ejaculation part. Hmm. 30 seconds is something that you can. But when you talk about it, for example, first time ಅಂತ ಹೇಳಿದ್ರೆ, Hmm. first time you cannot consider it as premature ejaculation. ಯಾಕಂದ್ರೆ first time every human being will have the arousal at peak. ಹ್ಮ್. ನಿಮ್ಮ ಅರೌಸಲ್ ಪೀಕಲ್ಲಿ ಇದ್ದೇ ಇರುತ್ತೆ. ಹ್ಮ್. ಸೊ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ನೀವು ಯಾವತ್ತೂ ಬಂದು ನಾನು 45 seconds ಲಾಸ್ಟ್ ಆದೆ, 50 seconds ಲಾಸ್ಟ್ ಆದೆ ಅಂತ ಯಾವತ್ತೂ ಕೌಂಟ್ ಮಾಡೋಕ್ಕೂ ಹೋಗಬೇಡಿ, ಬಿಕಾಸ್ ದಟ್ಸ್ ನಾರ್ಮಲ್. ಆ್ಯಂಡ್ ಆ್ಯಕ್ಚುಲಿ ಅ ಫೀಮೇಲ್ಸ್ ಆಲ್ಸೋ ಶುಡ್ ಫೀಲ್ ಗುಡ್ ಅಬೌಟ್ ಇಟ್ ಅಂತ ನನಗನ್ಸುತ್ತೆ. ಬಿಕಾಸ್ ಇಫ್ ದ ಮ್ಯಾನ್ ಈಸ್ ಆ್ಯಕ್ಚುಲಿ ಕಮಿಂಗ್ ಸೂನ್, ಲೆಟ್ಸ್ ಸೇ ಇನ್ ದ ಸ್ಟಾರ್ಟ್, that means he is happy about whatever you are having between you both. Okay, second time and third time last ಆಗ್ತಾ ಇಲ್ಲ, ಇದೇ ತರ 40-45 ಸೆಕೆಂಡ್ ಅಲ್ಲಿ ಔಟ್ ಆಗ್ತಿದೆ ಅಂದ್ರೆ, then you should actually go for a male hormones test. Like second time as in the same day we are talking, Yeah, or same same day, session. exactly, Okay, because correct. jana ಇವತ್ತೊಂದು Okay. ಇಲ್ಲ ಇಲ್ಲ, ಸೇಮ್ ಸೆಷನ್. ಸಿ ಏನ್ ಇಶ್ಯೂ ಆಗ್ತದೆ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗ ಹೌದು ಮೆನ್ ಆಲ್ಸೋ ವಾಂಟ್ ಟು ಕ್ಲೈಮ್ಯಾಕ್ಸ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಿದ್ರು ತುಂಬಾ ಮೆನ್ಗೆ ದೇ ವಾಂಟ್ ಟು ಸ್ಯಾಟಿಸ್ಫೈ ದ ವುಮನ್. ಹ್ಮ್. ಇದೇ ಜಾಗದಲ್ಲಿ ಒಬ್ರು ಡಿವೋರ್ಸ್ ಲಾಯರ್ನ ಕರೆಸಿ ಮಾತಾಡಿದಾಗ ಅವ್ರು ಹೇಳಿದ್ದು ಡಿವೋರ್ಸಸ್ ಇದೇ ಕಾರಣದಿಂದ ಆಗ್ತದೆ, ಬಿಕಾಸ್ ಆಫ್ ಪ್ರೀ ಮೆಚೂರ್ ಎಜಾಕ್ಯುಲೇಷನ್. ಸೊ ಒಬ್ಬ ವ್ಯಕ್ತಿ ಪ್ರೀ ಮೆಚೂರ್ಲಿ ಎಜಾಕ್ಯುಲೇಟ್ ಆಗಬಾರ್ದು ಅಂದ್ರೆ ಹೌ ಕೆನ್ ಈ ಬಿಲ್ಡ್ ಇಸ್ ಲಿಬಿಡೋ? ಫಸ್ಟ್ ಥಿಂಗ್ ಇಸ್, ನೀವು ಪಾನ್ ನೋಡೋದು ಕಡಿಮೆ ಮಾಡಬೇಕು. Porn is affecting a lot of your mind. ಬೇಸಿಕ್ಲಿ Okay. ಇನ್ಸ್ಟಾಗ್ರಾಮ್ ನೋಡೋದು ಕಡಿಮೆ ಮಾಡ್ಬೇಕು. You can say that. like how what is See, what is- porn is the biggest important factor here. ಏನಾಗ್ತಿದೆ ಅಂದ್ರೆ, ಒಂದು ಈವನ್ ಫೀಮೇಲ್ಸ್ ಅಂಡ್ ಮೇಲ್ಸ್ ಇಬ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮಿಬ್ರದ್ದು ಮೈಂಡ್ ಸೆಟ್ ಎಫೆಕ್ಟ್ ಆಗ್ತಿದೆ ಬಿಕಾಸ್ ಆಫ್ ಪಾನ್. ಬಿಕಾಸ್ ವಿ ಆರ್ ಸೆಟ್ಟಿಂಗ್ ಸರ್ಟನ್ ಲಿಮಿಟ್ಸ್. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಹೈ ಆಗ್ತಿದೆ ಪಾನ್ ನೋಡಿದ ತಕ್ಷಣ. ಓಕೆ, ಅವಳು ಆ ಥರ ಇರಬೇಕು, ಇವ್ನು ಈ ಥರ ಇರಬೇಕು ಅಂತ. ದಟ್ ಇಸ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್. ಸೆಕೆಂಡ್, ಪಾನ್ ನೋಡ್ತಾ 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 ನಿಮಗೆ ನಾರ್ಮಲ್ ಸೆಕ್ಷುವಲ್ ಆಕ್ಟಿವಿಟಿ ನಾರ್ಮಲ್ ಥರ ಫೀಲ್ ಆಗಲ್ಲ. ಯು ಗೆಟ್ ಇರಿಟೇಟೆಡ್ ಅಥವಾ ಯು ವಿಲ್ ಗೆಟ್ ರೆಸ್ಟ್ಲೆಸ್. ಅಂದರೆ ಎಷ್ಟಾದರೂ ಅಷ್ಟೇ ಅಂತ ಅನಿಸ್ಬಿಡುತ್ತೆ. ಸೊ ಪಾನ್ ಆ್ಯಕ್ಚುಲಿ ಲಿಮಿಟ್ ಕ್ರಾಸ್ ಬಿಡುತ್ತೆ. ಸೊ ನಾರ್ಮಲಿ ಪಾನ್ ಹ್ಯಾಸ್ ಟು ಬಿ ಸೆಟ್ ಅಸೈಡ್. ಒಂದು. ಎರಡನೇದು, ಇಫ್ ಯು ಟಾಕ್ ಅಬೌಟ್ ಪ್ರಿಮೆಚೂರ್ ಎಜಾಕ್ಯುಲೇಷನ್, ಇಫ್ ಐ ಹ್ಯಾವ್ ಟು ಗಿವ್ ಯು ಸಮ್ ಟಿಪ್ಸ್ ಅಂತ ಹೇಳಿದ್ರೆ, ದ ಬೆಸ್ಟ್ ಪಾರ್ಟ್ ಇಸ್, ನಾವು ಹೇಳ್ತೀವಿ ಮಾಸ್ಟರ್ಬೇಷನ್ ಕಡಿಮೆ ಮಾಡಬೇಕು. That is also the second ರೈಟ್ most ನಂಬರ್ biggest ಪರ್ tip. ಮಂತ್ Right number anta illa. ರೇಂಜ್. In a week you can go for 2 to 3 times. 2 times also. Now that depends on your age also. ಈಗ ನಿಮ್ಮ ಏಜ್ ಮೇಲೆ ಡಿಪೆಂಡೆಡ್. ಫಾರ್ ಎಕ್ಸಾಂಪಲ್, ನೀವು 30-35 ರೀಚ್ ಆಗ್ತಿದ್ದೀರಾ, ದೆನ್ ಮೇ ಬಿ ವೆನ್ ಯು ವರ್ 18, ಆವಾಗ ಒಂದು ಬೇರೆನೆ ಉತ್ಸಾಹ ಇತ್ತು, ಹಾರ್ಮೋನ್ಸ್, ದೇರ್ಸ್ ಅ ರಶ್ ಆಫ್ ಅಡ್ರಿನಲಿನ್, ರೈಟ್. ನೀವು ಆಬ್ವಿಯಸ್ಲಿ ತುಂಬ ಜಾಸ್ತಿ ಮಾಡ್ತಾ ಇರ್ತೀರಾ. ಬಟ್ ವೆನ್ ಯು ಕಮ್ ಟು 30-35, ನಾರ್ಮಲ್ ಆಗಿ ದ ನಂಬರ್ ಹ್ಯಾಸ್ ಟು ಡಿಕ್ರೀಸ್. ಓಕೆ, ಪಾನ್ ನೋಡೋದಾಗ್ಲಿ, ಮಾಸ್ಟರ್ಬೇಷನ್ ಮಾಡೋದಾಗ್ಲಿ, ದೀಸ್ ಥಿಂಗ್ಸ್ ವಿಲ್ ನಾಟ್ ಎಫೆಕ್ಟ್ ಪ್ರಿಮೆಚೂರ್ ಎಜಾಕ್ಯುಲೇಷನ್. ಅದು ತುಂಬ ಕಡಿಮೆ ಆಗುತ್ತೆ. ಪ್ರಿಮೆಚೂರ್ ಎಜಾಕ್ಯುಲೇಷನ್ ವಿಲ್ ನಾಟ್ ಹ್ಯಾಪನ್ ಫಾರ್ ದೋಸ್. ವೆನ್ ಯು ಟಾಕ್ ಅಬೌಟ್ ಇನ್ನೊಂದು, ದ ಬಿಗ್ಗೆಸ್ಟ್ ಟಿಪ್ ದಟ್ ಇಫ್ ಐ ಕ್ಯಾನ್ ಗಿವ್ ಇಸ್, this is the smallest tip that I give to almost all my male patients. ಅವ್ರಿಗೇನು ಹೇಳ್ತೀನಿ ಅಂದರೆ, ವೆನ್ ಎವರ್ ಯು ಆರ್ ಲೈಕ್, ಈಗ ಫಾರ್ ಎಕ್ಸಾಂಪಲ್ ನೀವು ಬಿಟ್ಟಿದ್ದೀರಾ ಮಾಸ್ಟರ್ಬೇಷನ್, ಲೆಟ್ಸ್ ಸೇ, ಬಟ್ ಒನ್ಸ್ ಇನ್ ಅ ಬ್ಲೂ ಮೂನ್ ಇಫ್ ಯು ಆರ್ ಮಾಸ್ಟರ್ಬೇಟಿಂಗ್, ಹೋಲ್ಡ್ ಆನ್ ಟು ದ್ಯಾಟ್. ನೀವು ಕ್ಲೈಮ್ಯಾಕ್ಸಿಗೆ ಹೋಗ್ತಿದ್ದೀರಾ ಅಂತ ಹೇಳಿ, ಆವಾಗ ಅದನ್ನು ಹೋಲ್ಡ್ ಆನ್ ಮಾಡಿ. ಹೋಲ್ಡ್ ಯುವರ್ ಕ್ಲೈಮ್ಯಾಕ್ಸ್ ಆಫ್. ಜಸ್ಟ್ ಪುಟ್ ಯುವರ್ ಸೆಲ್ಫ್ ಇನ್ ಟು ಸಮ್ ಅದರ್ ಸಿಚುವೇಶನ್, ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ maybe you will again have to get yourself into that arousal mood. ನೀವು ಪುನಃ ಅಲ್ಲಿ. That is the biggest tip that we give for premature ejaculation. ನಾಲ್ಕನೇದು biggest thing that I want to say is that most of the time premature ejaculation or erectile dysfunction is not the reality. ನಿಮಗೆ ಆಗ್ತಾನೆ ಇರಲಿಲ್ಲ, you are not in that situation.
ನಿಮಗೆ ಆಗ್ತಾ ಇಲ್ಲ ಆಕ್ಚುಲಿ. ನಿಮ್ಮ ಮನಸ್ಸಲ್ಲಿ ಅದು ಆಗ್ತಾ ಇದೆ ದಟ್ ಇಟ್ಸ್ ಗೋಯಿಂಗ್ ಆನ್. ಮೋಸ್ಟ್ ಆಫ್ ದ ಕೇಸಸ್ ಆರ್ ಸೈಕಲಾಜಿಕಲ್, ಕ್ಲಿಯರ್ಲಿ ಸೈಕಲಾಜಿಕಲ್, ಟು ಬಿ ವೆರಿ ಫ್ರ್ಯಾಂಕ್. ಅವ್ರ ಮನಸ್ಸಲ್ಲಿ ಆಗ್ತಾ ಇದೆ ದಟ್ ಓಕೆ ಎಲ್ಲರೂ 15 ನಿಮಿಷ ಹೇಳ್ತಾರೆ, ಬಟ್ ನನಗೆ 10 ಸೆಕೆಂಡ್ 45 ಸೆಕೆಂಡ್ ಆಗ್ತಾ ಇರೋದು. ಇಟ್ ಇಸ್ ನೆವರ್ ಲೈಕ್ ದ್ಯಾಟ್. ಮೋಸ್ಟ್ಲಿ ಅದು ಒಂದು ಸರಿ ಯು ಹ್ಯಾವ್ ಫೇಲ್ಡ್ ಇನ್ ದಟ್ ಆಕ್ಟಿವಿಟಿ. ಈಗ ಏನ್ ಆಗಿದೆ ಅಂದ್ರೆ, ಒಂದು ಆಕ್ಟಿವಿಟಿಯಲ್ಲಿ ಫೇಲ್ ಆದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಶಿಟ್ ಐ ಫೇಲ್ಡ್ ಸೋ ಬ್ಯಾಡ್ಲಿ ಮ್ಯಾನ್, ನನಗೆ ಆಗ್ಲೇ ಇಲ್ಲ, ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ದ ಸೆಕೆಂಡ್ ಟೈಮ್ ನೀವು ಮಾಡುವಾಗ ಯು ವಿಲ್ ಕಮ್ ಫಾಸ್ಟರ್. ಆಗಲ್ಲ ನಿಮ್ಮಿಂದ. ಸೊ ವೆನ್ ಎವರ್ ಇಟ್ ಇಸ್ ಸೈಕಲಾಜಿಕಲ್, ದೀಸ್ ಡೇಸ್ ಆಲ್ಮೋಸ್ಟ್ ಎಲ್ಲ ಕೇಸಸ್ ಸೈಕಲಾಜಿಕಲ್ಲೇ ಆಗ್ತಾ ಇರೋದು. ಮೋಸ್ಟ್ ಆಫ್ ದ ಪೀಪಲ್. ಇದ್ರ ಜೊತೆ ಒಂದು ಇನ್ಸಿಡೆಂಟ್ ಇದೆ. ಒನ್ ಗ್ರೂಪ್ ಆಫ್ ಮೆನ್, ಅವರು ಪಾಪ ಅವ್ರಿಗೆ ಮದ್ವೆ ಒಂದು ವಾರದಲ್ಲಿ. ಆ್ಯಂಡ್ ದಿಸ್ ಮ್ಯಾನ್ 8:30 ಗಂಟೆಗೆ ಕಾಲ್ ಮಾಡ್ತಾರೆ ಟು ಮೈ ಟೀಮ್ ಸೇಯಿಂಗ್ ದಟ್ ನನಗೆ ಈಗಲೇ ಡಾಕ್ಟರ್ ಹತ್ರ ಮಾತಾಡಬೇಕು, ಈಸ್ ಕ್ರೈಯಿಂಗ್, ನಾನು ಇಲ್ಲದಿದ್ರೆ ಸುಸೈಡ್ ಮಾಡ್ಕೋತೀನಿ, ನಂಗೆ ಒಂದು ವಾರದಲ್ಲಿ ನಂಗೆ ಮದುವೆ ಇದೆ ಆ್ಯಂಡ್ ನನಗೆ ಈಗ ಮಾತಾಡಿಲ್ಲ ಅಂದರೆ ನನ್ನ ತಲೆ ಕೆಟ್ಟೋಗುತ್ತೆ. ಇಟ್ಸ್ ಲೈಕ್ ಓಕೆ ಫೈನ್, ನನ್ನ ಟೀಮ್ ನಾರ್ಮಲಿ 8:30 ವಿ ಡೋಂಟ್ ಟೇಕ್, ಬಟ್ ಹಾಂ ಆಯಿತು ಮಾತಾಡಿದ್ವಿ. ಮಾತಾಡಿದ ತಕ್ಷಣ ಈ ಸೇಸ್ ದಟ್ ಮ್ಯಾಮ್ ನಂಗೆ ಗೊತ್ತಿಲ್ಲ, ನನ್ನ ಮೇಲ್ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಕೂತ್ಕೊಂಡು ಒಂದೇ ಒಂದು ಮಾತು, ನೀನು ಎಕ್ಸ್ಪೀರಿಯನ್ಸ್ ಮಾಡಿಲ್ವಲ್ಲೋ, ನಿನ್ನ ಆ ಥರ ಇಲ್ವಲ್ಲ, ನಿಂಗೆ ಇಷ್ಟು ಇಂಚಿಸ್ ಇಲ್ವಲ್ಲ, ನಿನ್ನ ವೈಫ್ ನಿನ್ನನ್ನು ಬಿಟ್ಟು ಹೋಗ್ಬಿಡ್ತಾಳೆ ನೋಡು ಅಂತ. ಆ್ಯಂಡ್ ದಿಸ್ ಮ್ಯಾನ್ ಇಸ್ ಸ್ಕೇರ್ಡ್. ಈಸ್ ಲೈಕ್ ಮ್ಯಾಮ್ ನಂಗೆ ಗೊತ್ತಿಲ್ಲ, ನನ್ನ ಹೆಂಡತಿ ಬಿಟ್ಟು ಹೋಗ್ತಾಳ, ನನ್ನ ಪರಿಸ್ಥಿತಿ ಈ ಥರ ಆಗ್ಬಿಡುತ್ತಾ ಅಂತ. ಐ ಆಮ್ ಲೈಕ್ ಸಿ ದಿಸ್ ಇಸ್ ಆಲ್ ರಾಂಗ್. ಫಸ್ಟ್ ಆಫ್ ಆಲ್ ನೀವು ಪಾನ್ ನೋಡ್ಕೊಂಡು ಬಂದಿರೋರು ಅಥವಾ ಒಂದೆರಡು ಜನ ಜೊತೆ ಸೆಕ್ಸ್ ಮಾಡ್ಕೊಂಡು ಬಂದಿರೋರು ಬಂದು ಬೇರೆಯವರಿಗೆ ಲಿಪಿ ಹೇಳ್ತಾ ಕೂತ್ಕೊಳ್ತೀರಾ, ಯಾರಿಗೆ, ಯಾಕೆ? So you are affecting people. Most of the people we as when we ನಾವು ಬೆಳೆಯುವಾಗ ಅಥವಾ ಈಗಲೂ ಅದೇ ಥರ ಆಗಿರ್ಬೋದು. ಯಾಕಂದರೆ ಜನರು ಪಾನ್ ನೋಡ್ತಾ ಇರ್ತಾರೆ. ವಾಟ್ ಹ್ಯಾಪನ್ಸ್ ಇಸ್, ನಿಮಗೆ ಗೊತ್ತಿಲ್ಲ ಪಾನ್ ಅಂದರೆ ಏನು, ಓಕೆ, ಅವ್ರು ಬಂದು ನಿಮಗೆ ಬಂದು ಹೇಳ್ತಾರೆ ಈ ಥರ ಕಣೋ 15-20 ನಿಮಿಷ ಅರ್ಧ ಗಂಟೆ ಅಂತ. ದಿಸ್ ಇಸ್ ನಾಟ್ ದ ರಿಯಾಲಿಟಿ. ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ಯೋರ್ ಸೆಲ್ಫ್, ನಿಮಗೆ ಎಕ್ಸ್ಪೀರಿಯನ್ಸ್ ಆಗುವಾಗ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಮೈಟ್ ಬಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ನಂದು ಒಂದು ರಿಯಾಲಿಟಿ. ಸೆಕ್ಸ್ ಇಸ್ ನೆವರ್ ದ ಸೇಮ್ ಫಾರ್ ಎವ್ರಿ ಒನ್. ಇದನ್ನ ಫಸ್ಟ್ ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಒಬ್ಬರಿಗೆ ಒಂಥರ ಇರುತ್ತೆ, ಇನ್ನೊಬ್ರಿಗೆ ಒಂಥರ ಇರುತ್ತೆ. ನಮ್ಮನ್ನ ನಾವು ಕಂಪೇರ್ ಮಾಡ್ತಾ ಕೂತ್ಕೊಳ್ತೀವಿ, ಅಲ್ಲೇ ತಪ್ಪಾಗೋದು. ದಿಸ್ ಮ್ಯಾನ್ ಅವರೆಲ್ಲ ಬಂದು ಮಾತಾಡಿದ್ರು. ದೋಸ್ ಪೀಪಲ್ ವರ್ ಸೆಕ್ಶುವಲಿ ಇನ್ವಾಲ್ವ್ಡ್ ಅಂತೆ, ಕ್ಯಾಶುವಲ್ ಸೆಕ್ಸ್ ಎಲ್ಲ. ಅವ್ರು ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಏನೋ ನೀನೇನು ಮಾಡೇ ಇಲ್ವಲ್ಲ, ನಿಂಗೆ ಎಲ್ಲಿಂದ ಉಳಿಯಲ್ಲ, ಅವಳು ಹಾಗೆ ಹೋಗ್ಬಿಡ್ತಾಳೆ ಅಂತ. I had to counsel him and then he became fine. Adru, this is what is going on in today's world. And this is how people are collecting their experiences. Oh, ನೀನೇನು ಹೇಗಿತ್ತೋ ನಿನ್ನೆ ರಾತ್ರಿ ಅಂತ ಅವ್ರು ಕೇಳೋದು, ಇವ್ರು ಬಂದು ಕತೆ ಹೇಳೋದು. Most of the men ratio statistically, men also lie within men. ಸ್ವಲ್ಪ ಜನ ನಿಜಾನೂ ಹೇಳ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ನೋ, ಮೇ ಬಿ ಯುವರ್ ಚಡ್ಡಿ ಬಡ್ಡಿ ಇಸ್ ಮೈ, ಅವ್ರು ನಿಜ ಹೇಳ್ಬಹುದು. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಲೈಕ್ 45 ನಿಮಿಷ, 1 ಗಂಟೆ, 1.5 ಗಂಟೆ, ಏನು 1.5 ಗಂಟೆ ಪಿಜ್ಜಾ ತಿಂದಿದ್ದು ಐಗೆ ಇಲ್ಲ. ಬಟ್ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಯೂಶಲಿ ಮೆನ್ ಡೋಂಟ್ ಸ್ಪೀಕ್ ಸೆಕ್ಸ್ ವಿತ್ ಇಷ್ಟು ಓಪನ್ ಅಂದ್ರೆ ಹುಡುಗಿರು ಮಾತಾಡ್ತಾರೆ. ಹುಡುಗಿರು ತುಂಬಾ ಓಪನ್ ಆಗಿ ಮಾತಾಡ್ತಾರೆ, ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತ. ಬಟ್ ಮೆನ್ ಯೂಶಲಿ ಏನಕ್ಕೆ ಅಂದ್ರೆ 2 ರೀಸನ್ಗೆ. ಒಂದು, ಐ ಡೋಂಟ್ ವಾಂಟ್ ಟು ಲೀವ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಮೈ ಪಾರ್ಟ್ನರ್. ಏನಕ್ಕೆ ಅಂದ್ರೆ ನಾನು ಗುರು ನಾನ್ ಮಾಡ್ತಿರೋದು ಅಂದ್ರೆ ನಾನ್ ಮಾಡಿದ್ದನ್ನ ಇವ್ನು ಥಿಂಕ್ ಮಾಡ್ಬಿಟ್ರೆ ಅಂತ. ಸೊ ದಟ್ ಒಂದ್ ಇದಿರುತ್ತೆ ಅಂದ್ರೆ ಅಲ್ವಾ. ಸೊ ಅದಕ್ಕೆ ಯೂಶಲಿ ಮೆನ್ ಹೇಳಲ್ಲ, ಓಕೆನಾ. ಬಟ್ ಈಗ ಪಾನ್ ನೋಡೋದ್ ಬೇಡ, ಆರ್ ಈವನ್ ಹಿಂಗೆ ಫ್ರೆಂಡ್ಸ್ ಜೊತೆ ಮಾತಾಡಿಲ್ಲ ಅಂದ್ರೆ, ಹೌ ವಿಲ್ ಸಂಬಡಿ ನೋ ಹೌ ಟು ಎಕ್ಸ್ಪ್ಲೋರ್ ವಾಟ್ ದೇ ಲೈಕ್? ಅಂದ್ರೆ ಅಟ್ಲೀಸ್ಟ್ ಅಂದ್ರೆ ಐ ಆಮ್ ನಾಟ್ ಡಿಫೆಂಡಿಂಗ್ ಪಾನ್, but pawn ಅಲ್ಲಿ you know how to start or how like what are the positions or whatever. Pawn has its own other advantages and disadvantages ಅಂತೂ ಇದೆ. Obviously introduction ನಿಮಗೆ ಬೇಕಂದ್ರೆ pawn ನೋಡಿ, but we know exactly addiction ಗೆ ಹೋಗ್ತಿದ್ದಾರೆ ಜನರು. ಬಿಕಾಸ್ ಒಬ್ಬೊಬ್ಬರಿಗೆ ಇವತ್ತು ನೋಡ್ಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ. Those people are becoming, ಆ ತರ ಹೋಗ್ತಾ ಇದ್ದಾರೆ ಜನರು. ಕರೆಕ್ಟ್. ಅಂತವರಿಗೆ ನಾನು ಹೇಳೋದು ಪಾನ್ ಬೇಡ ಅಂತ. ಇಂಟ್ರೊಡಕ್ಷನ್ ಗೆ ಯು ಕ್ಯಾನ್ ಗೋ ಫಾರ್ ಅ ಪಾನ್ ಕೋರ್ಸ್, ನೋ ಪ್ರಾಬ್ಲಮ್. ನೋ ಒನ್ ಇಸ್ ಸೇಯಿಂಗ್ ದಟ್. ಅಲ್ಲ, ಬಟ್ ಇನ್ನೊಂದು ಹೇಳ್ತೀನಿ. ಸೊ there is a difference between watching porn and reading books. Books will make you more erotic than porn. Why is that? ಅಥವಾ ರೀಡಿಂಗ್ ಸ್ಟೋರೀಸ್, ಇವಾಗ ಬುಕ್ಸ್ ಎಲ್ಲ ಬರಲ್ಲ. ಅಲ್ಲ, I mean whatever. Erotic stories, I completely agree with him because that plays with your mind na. See, that is what sex na ನಾವು ಫಿಸಿಕಲಿ ಮಾತ್ರ ಯೋಚನೆ ಮಾಡ್ತಾ ಇದ್ವಿ. ಈಗ ಅಥವಾ ಮುಂಚೆ ಕೂಡ ಸೆಕ್ಸ್ ಅಂದ್ರೆ ಫಿಸಿಕಲ್, ಇಟ್ಸ್ ಆಲ್ ಅಬೌಟ್ ಫಿಸಿಕಲ್. ಟ್ರಸ್ಟ್ ಮೀ, ಯು ಕ್ಯಾನ್ ಗಿವ್ ಅ ವಿಮೆನ್ orgasm with her own mind. This is also there.
ತಲೆಯಿಂದ ಓಕೆ ಲೆಟ್ಸ್ ಸೇ ಸೆಕ್ಸ್ಟಿಂಗ್ ಸೆಕ್ಸ್ ಕಾಲ್ಸ್ ಎಲ್ಲರಿಗೂ ಗೊತ್ತು. ಹ್ಮ್. ಓಕೆ ಹ್ಮ್. ಹೌ ಡು ಲೆಟ್ಸ್ ಸೇ ಟೆಲ್ ಎಕ್ಸ್ಪೀರಿಯನ್ಸ್ಡ್ ಆರ್ ನಾಟ್, ಐ ಡೋಂಟ್ ನಾಟ್ ನೋ. ಆದರೆ ಜನರಿಗೆ ಜಸ್ಟ್ ಟೆಲ್ ದೆಮ್ ನಾಟ್ ಟು ಟಚ್ ದರ್ ಬಾಡಿ ಆ್ಯಂಡ್ ಹ್ಯಾವ್ ಅ ಸೆಕ್ಸ್ ಕಾಲ್. ಇಫ್ ದಟ್ ಪರ್ಸನ್ ಇಸ್ ನಾಟ್ ಅರೌಸ್ಡ್, ಹ್ಮ್. ನೀವು ನಾನು ಮಾತೇ ಚೇಂಜ್ ಮಾಡ್ತೀನಿ ಬಿಕಾಸ್ ದಿಸ್ ಇಸ್ ದ ರಿಯಾಲಿಟಿ. ಹ್ಮ್. Sex is not always physical. You can play with someone's mind, and that is how books play a big role. You don't have to see something. You can just read it and actually visualize something in your mind. ಹ್ಮ್. It's all about mind. ನಾನು ಅದನ್ನೇ ಹೇಳ್ತಾ ಇರೋದು, sex is completely psychological. ಇಸ್ ಇಟ್ ಬಿಕಾಸ್ ಅಂದ್ರೆ ಈಗ ಯಾರ್ದಾರು ಒಂದ್ ಪೇರ್ ನೋಡ್ತೀವಿ ಅಂದ್ರೆ ಹುಡುಗಿ ಫುಲ್ ಸಗದಾಗಿರ್ತಾಳೆ, ಹುಡುಗ ಹೆಂಗ ಎಲ್ಲಾರು ಇವಳಿಗೆ ಹೆಂಗ್ ಬಿದ್ಲು ಗುರು ಅಂದ್ರೆ ಇಸ್ ಇಸ್ ಬಿಕಾಸ್ ಆಫ್ ದಿಸ್ ಆಂಗಲ್ ಆಫ್ ಇಟ್. I ಅಂದ್ರೆ ಈಗ ಹುಡುಗಿ ತುಂಬಾ ಚೆನ್ನಾಗಿರ್ತಾರೆ ಅಂಡ್ ಹುಡುಗ ನಾರ್ಮಲ್ ಆಗೇ ಇರ್ತಾನೆ. Okay, ಇಸ್ ಇಟ್ okay. ಬಿಕಾಸ್ ಹಿ ಪ್ಲೇಡ್ ವಿತ್ ಅವರ್ ಮೈಂಡ್ ಅಂಡ್ ದೆನ್ ಗಾಟ್ It could be the reason Could be. also. Ha. Could be the reason Could be. also. Because ಏನಾಗುತ್ತೆ ಅಂದ್ರೆ there could ಸೆಕ್ಸ್, ಈಗ ಹೇಳ್ತಾರೆ ಮದ್ವೆಯಲ್ಲಿ ಸೆಕ್ಸ್ ಇಸ್ ದ ಬಿಗ್ಗೆಸ್ಟ್ ಪೈವೋಟಲ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಎಸ್ ಇಟ್ ಡಸ್. ಆದ್ರೆ there are so many people who are literally like 60-70, obviously ಗೊತ್ತಿರುತ್ತೆ 60-65 ಕರೆದಿರ್ತಾರೆ, ಬಟ್ ಸ್ಟಿಲ್ ಅವ್ರ ಮಧ್ಯದಲ್ಲಿ ಏನ್ ಅನ್ಯೋನ್ಯತೆ ಇರುತ್ತೆ ನಮ್ಮ ರಿಲೇಶನ್ಶಿಪ್ಸ್ ಅಲ್ಲೂ ಕೂಡ ಇಲ್ಲ. ಸೊ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ದೆಮ್, ವಿ ಕ್ಯಾನ್ ಈವನ್ ಇಮ್ಯಾಜಿನ್ ಅಬೌಟ್ ಇಟ್. ಕ್ಯಾನ್ ವಿ ಕಾಂಟ್, ಬಿಕಾಸ್ there are things going on between them and they will talk about it also because I know it. ಅವ್ರ ಮಧ್ಯದಲ್ಲಿ ಎಷ್ಟೋ ಒಳ್ಳೆ ಸೆಕ್ಷುವಲ್ ರಿಲೇಶನ್ಶಿಪ್ ಮೇಂಟೈನ್ಡ್ ಇದೆ. ಮೇಬಿ ದೇ ಮೈಟ್ ನಾಟ್ ಹ್ಯಾವ್ ದ ಸೇಮ್ ಎನರ್ಜಿ, ಲೈಕ್ ನಮ್ ತರ ಎನರ್ಜಿ ಇರಕ್ ಚಾನ್ಸೇ ಇಲ್ಲ, ಬಟ್ ಆದ್ರೂ ಸೆಕ್ಷುವಲ್ ಆಕ್ಟಿವಿಟಿ ನಡೀತಾ ಇದೆ, ಅವ್ರು ಇಬ್ರು ಖುಷಿ ಆಗಿದ್ದಾರೆ. ದಟ್ ಇಸ್ ಬಿಕಾಸ್ ಒನ್, ದೇ ಆರ್ ಆಕ್ಚುಲಿ ಪ್ಲೇಯಿಂಗ್ ವಿತ್ ಈಚ್ ಅದರ್ಸ್ ಮೈಂಡ್. ಸೆಕೆಂಡ್, ಐ ಡೋಂಟ್ ಥಿಂಕ್ ಸೊ ಯು ನೀಡ್ 45 minutes ಟೈಮ್ ಫಾರ್ ದಟ್. ಅವ್ರಿಗೆ 45 ನಿಮಿಷ ಅಗತ್ಯ ಇಲ್ಲ, ಬಿಕಾಸ್ ದೇ ಹ್ಯಾವ್ ಅಂಡರ್ಸ್ಟುಡ್ ದ knacks to just get that woman out. ಎಕ್ಸ್ಪೀರಿಯನ್ಸ್. Exactly. ಸೊ ಸಿಂಗಲ್ ಪಾರ್ಟ್ನರ್ದು ಅಡ್ವಾಂಟೇಜ್ ಇದು, ಯು ನೋ ವೇರ್ ಟು ಟಚ್. Yes, exactly. See, that's the reality. ಅವ್ರ ಮೇ ಬಿ ಅವಾಗ ಇನ್ನ ಸಿಂಪಲ್ ಇತ್ತು, ಒಂದು ಬಾಕ್ಸ್ ಮೈಸೂರ್ ಪಾಕು, ಒಂದ್ ಮಲ್ಗೆ ಹೂ ಕೊಟ್ರೆ ಖುಷಿ ಪಟ್ಬಿಡೋರು. ಇವಾಗ ಎಕ್ಸ್ಪೆಕ್ಟೇಷನ್ಸ್ ಯಾವ ಲೆವೆಲ್ ಜಾಸ್ತಿ ಆಗಿದೆ ಅಂದ್ರೆ ಅದ್ರ ಬಗ್ಗೆ ಇನ್ನೊಂದು ಪಾಡ್ಕಾಸ್ಟ್ ಮಾಡ್ಬೋದು. ಲೆಟ್ಸ್ ಕಮ್ ಟು ದಿಸ್. ಮಾಸ್ಟರ್ಬೇಷನ್ ಬಗ್ಗೆ ಮಾತಾಡಿದ್ವಿ, ಪಾರ್ನ್ ಅಡಿಕ್ಷನ್ ಬಗ್ಗೆ ಮಾತಾಡಿದ್ವಿ. Right. ಎನಿ ಕ್ರೇಜಿ ಕೇಸಸ್ ನಿಮ್ಮ ಹತ್ರ ಬಂದಿರೋದು, ಮ್ಯಾಮ್ ಆಗ್ತಾನೆ ನಂಗೆ ಅಡಿಕ್ಟ್ ಆಗಿದ್ದೀನಿ ಆ ಥರ? ಎಡಿಕ್ಷನ್ ಅಂತೂ ಸೋ ಮೆನಿ ದಿನಾಲೂ ಬರುತ್ತೆ ನನಗೆ, ಚಾಟ್ಸು, DMs, ಕಾಮೆಂಟ್ಸು. DMs ಅಂತೂ ಮ್ಯಾಮ್ ಪ್ಲೀಸ್ ಒಂದೇ ಸರಿ ನನಗೆ ದಿನಾಲೂ ಮಾಸ್ಟರ್ಬೇಷನ್ ಮಾಡಬೇಕು, ನನಗೆ ಗೊತ್ತಿಲ್ಲ ನನಗೆ ಹೇಗೆ ಬರಬೇಕು. ಬಿಸೈರ್ ಇನ್ಸಿಡೆಂಟ್ಸ್ ನನಗೆ ತುಂಬ ಬಂದಿದೆ. ಲೈಕ್ ಐ ಹ್ಯಾವ್, ನನಗೇನಾಗಿದೆ ಅಂದರೆ, ದೆರ್ ಆರ್ ಅ ಫ್ಯೂ ಪೀಪಲ್ ಮೇನಿಯಾಕ್ಸ್ ಆಗಿಬಿಡ್ತಾರೆ ಮಾಸ್ಟರ್ಬೇಷನ್ ಮಾಡಿ ಎಡಿಕ್ಷನ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅ ಮ್ಯಾನ್ ರೋಟ್ ದ್ಯಾಟ್ ನನಗೆ ಯಾವ ಹುಡುಗಿರ್ ಕಂಡ್ರು ನನಗೆ ಮಾಸ್ಟರ್ಬೇಷನ್, ಲೈಕ್ ನನಗೆ ಅರೌಸ್ ಆಗ್ಬಿಡುತ್ತೆ. ಈವನ್ ಇನ್ ಅ ಟ್ರೈನ್, ಪಬ್ಲಿಕ್ ಟ್ರೈನಲ್ಲಿ he had an arousal. Oh shit. And he told this, ನನಗೆ ಗೊತ್ತಿಲ್ಲ ಏನಾಯ್ತು. and these days he's like locking him up. ಅವನನ್ನ ಲಾಕ್ ಅಪ್ ಮಾಡ್ತಿದ್ದಾನೆ, ಸೊ ದಟ್ he is keeping himself away from public to refrain. ಅಂಥವ್ರು ಸೈಕಲಾಜಿಸ್ಟ್ ಹತ್ರನೇ ಹೋಗಬೇಕು. ದೆರ್ ಇಸ್ ನಥಿಂಗ್ ಎಲ್ಸ್ ಟು ಕಮ್ ಔಟ್. ದೇ ನೀಡ್ ಟು ಗೋ ಥ್ರೂ CBT DBT ಸೆಷನ್ಸ್ ತಗೊಂಡು ಸೈಕಲಾಜಿಸ್ಟಿಗೆ ರೆಫರ್ ಮಾಡ್ತೀವಿ. ಬಟ್ ದಿಸ್ ಇಸ್ ವೇರ್ ಪೀಪಲ್ ಆರ್ ಲೀಡಿಂಗ್ ಟು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಡಿಕ್ಷನ್. ಡ್ರಗ್, ಆಲ್ಕೋಹಾಲ್ ಮಾತಾಡ್ತೀವಿ, ಬಟ್ ಮಾಸ್ಟರ್ಬೇಷನ್ ಆ್ಯಂಡ್ ಸೆಕ್ಸ್ ಇಸ್ ಆಲ್ಸೋ ಅ ಕೈಂಡ್ ಆಫ್ ಎಡಿಕ್ಷನ್. ನನಗನ್ಸುತ್ತೆ ದಟ್ ದ ರೈಟ್ ವೇ, ಅದ್ರ ಬಗ್ಗೆ ರೈಟ್ ನಂಬರ್ ಅಂತೂ ನಾವು ಹೇಳಲ್ಲ. ಆಬ್ವಿಯಸ್ಲಿ ದೇರ್ ಇಸ್ ನೋ ನಂಬರ್. ನೋ ಬುಕ್ಸ್ ಹ್ಯಾವ್ ಟೋಲ್ಡ್ ಯು ದ ರೈಟ್ ಕೈಂಡ್ ಆಫ್ ನಂಬರ್. ಮಾಸ್ಟರ್ಬೇಷನ್ ಎಷ್ಟು ಸರಿ ಮಾಡಬೇಕು, ಸೆಕ್ಸ್ ಎಷ್ಟು ಸರಿ ಮಾಡಬೇಕು. ಸೆಕ್ಸ್ ಇಸ್ ಆಲ್ ಅಬೌಟ್ ಬೋತ್ ಆಫ್ ಯುವರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ವೆರಿ ಸಿಂಪಲ್. ನೀವು ದಿನಾಲೂ ಮಾಡ್ತಿದ್ರು ದೆರ್ ಇಸ್ ನೋ ಪ್ರಾಬ್ಲಮ್. there is no problem at all. Masturbation has a thing. Because ಏನಂದ್ರೆ ಒಂದು, your sperm count is also decreasing, no? Correct. Day by day there is a reserve count ಅಂತ ಇರುತ್ತೆ. This is decreasing every single day. And ನಾಳೆ when you are talking about fertility, ನಾಳೆ ಮಕ್ಕಳಾಗಬೇಕಂದ್ರೆ ನಾಳೆ ನಿಮಗೆ ಕಷ್ಟ ಆಗೋದು. And it is not just for a man, even for a woman it implies the same. Egg count ಅಂತ ಹೇಳ್ತೀವಿ, ಬೀಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ. I don't say masturbation affects it. ಆದ್ರೆ with age it affects, right? ನಿಮ್ಮ ಡಯಟ್, ನಿಮ್ಮ ಹಾರ್ಮೋನ್ಸ್, ನಿಮ್ಮ ಇಂಬ್ಯಾಲೆನ್ಸ್ ಆದ ತಕ್ಷಣ ಇದೆಲ್ಲ ವರ್ಕೌಟ್ ಆಗಲ್ಲ. ಸೊ ದೀಸ್ ಥಿಂಗ್ಸ್ ಆರ್. ಬಟ್ ಮಾಸ್ಟರ್ಬೇಷನ್ ಎಕ್ಸೆಸಿವ್ಲಿ ಮಾಡಿದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ, ಐ ಮೀನ್, See, ಹೌ ಇಸ್ ದ ಕೋರಿಲೇಷನ್? Yes, masturbation is leading to ED because ಒಂದು ಏನಂದ್ರೆ it depends on the number of masturbation activities that they are having. This ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಟ್ ಅವ್ರು ದಿನಾಲೂ ಮಾಡ್ತಿದ್ದಾರೆ. ನಂಗೆ ಈಗ ಅಂತೂ ಐ ಆಮ್ ಫೈಂಡಿಂಗ್ ಎವ್ರಿವನ್ ಇಸ್ ಡೂಯಿಂಗ್ ಇಟ್ ಎವ್ರಿ ಡೇ. ನನಗೆ ಶಾಕ್ ಆಗ್ಬಿಟ್ಟಿತ್ತು. ಏನ ಮಾಸ್ಟರ್ಬೇಷನ್? Yesterday I've asked a question.
So maximum of the questions are Bari regarding masturbation masturbation. I'll ask one by one later, but ಹೌದಾ? ಎವ್ರಿ ಡೇ ಪೀಪಲ್ ಆರ್ ಡೂಯಿಂಗ್ ಇಟ್. Oh, damn. ಐ ಥಿಂಕ್ ಅವ್ರಿಗೆ ಅದು ಅರ್ಥ ಆಗ್ತಿಲ್ವಾ, ಅಥವಾ ಇಟ್ ಇಸ್ ಲೈಕ್ ಸಮ್ ಪೀಪಲ್ ಆರ್ ಸೇಯಿಂಗ್ ದಟ್ ನಮಗೆ ನಿದ್ದೆ ಬರಲ್ಲ ಇದು ಮಾಡಿದೆ. ಈಡಿನ ಕಡಿಮೆ ಮಾಡೋದಕ್ಕೆ ಅಥವಾ ಕಂಪ್ಲೀಟ್ಲಿ ಎರಾಡಿಕೇಟ್ ಮಾಡೋದಕ್ಕೆ ಬರೋ ಒಂದು ಡ್ರಗ್ ವಯಾಗ್ರ, ಎಸ್ ಸಿಲ್ಡೆನಿಫಿಲ್ ಅಂತ ಕರಿತೀವಿ. ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಸೆಲ್ ಮಾಡ್ತಾ ಇದ್ರು, 40+ ಆದ್ರೆ 45+ ಆದ್ರೆ ಟು ಗೆಟ್ ಡೈರೆಕ್ಷನ್ಸ್ ಯೂಸ್ ಇಟ್ ಅಂತ. ಇವಾಗ ರೆಕ್ರಿಯೇಷನಲಿ ಯೂಸ್ ಮಾಡಿ ಮಾಡಿ ಯಾವ ತರ ಆಗ್ತಾ ಇದ್ರು ಹುಡುಗರು ಅಂದ್ರೆ ನಮ್ಗೆ ಇದಿಲ್ಲದೆ ಪರ್ಫಾರ್ಮ್ ಮಾಡಕ್ಕೆ ಆಗಲ್ಲ. ಇಟ್ ಇಸ್ ಬಿಕಮ್ ಅ ಸ್ಟಿಗ್ಮಾ. ದಟ್ಸ್ ಅ ಕೈಂಡ್ ಆಫ್ ಪೀಪಲ್ ಆರ್ ಯೂಸಿಂಗ್ ಇಟ್ ಆಸ್ ಸಪ್ಲಿಮೆಂಟ್. ನೀವು ಜಿಮ್ಮಲ್ಲಿ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತಿದ್ದೀರಾ, ಇಲ್ಲಿ ಸಪ್ಲಿಮೆಂಟ್ ತರ ಯೂಸ್ ಮಾಡ್ತಿದ್ದೀರಾ, ಅಲ್ಲೇ ತಪ್ಪು ಹೋಗ್ತಾ ಇರೋದು. ಜನರಿಗೆ ಅನಿಸ್ತಾ ಇದೆ ವೈಗ್ರ ಹೇಳಿದ ತಕ್ಷಣ ಫಾರ್ಮಸಿಯವರು ಕೊಟ್ಬಿಡ್ತಾರೆ, ಬಟ್ ದಟ್ ಇಸ್ ವೇರ್ ಪೀಪಲ್ ಆರ್ ಗೋಯಿಂಗ್ ರಾಂಗ್. ಎನಿ ಸ್ಟೋರೀಸ್ ದಟ್ ಯು ಹ್ಯಾವ್ ವಯಾಗ್ರ ಎಕ್ಸೆಸಿವ್ಲಿ ಯೂಸ್ ಮಾಡಿ ನ್ಯಾಚುರಲ್ ಆಗಿ ಎರೆಕ್ಟ್ ಆಗದೇ ಇರೋ ಕಥೆಗಳು ತುಂಬಾ ಆಗಿದೆ ನಿಮ್ಗೆ? ತುಂಬಾ ಇದೆ. ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಟೋಲ್ಡ್ ಮೀ ದಟ್ ನನಗೀಗ ದೇ ಹ್ಯಾವ್ ಡಿಪೆಂಡೆಡ್ ಆನ್ ವೈಗ್ರಾ ಓನ್ಲಿ. ಈಗ 45 ಮೇಲೆ ವೈಗ್ರಾ ಮೇಲೆ ಡಿಪೆಂಡ್ ಆಗೋದು ಇಸ್ ಕ್ವೈಟ್ ಕಾಮನ್, ಬಿಕಾಸ್ ಅವ್ರಿಗೆ ಸ್ವಲ್ಪ ಜನರಿಗೆ ಡಯಾಬಿಟೀಸ್ ಇರುತ್ತೆ, ಬ್ಲಡ್ ಶುಗರ್, ಅಂಥವರಿಗೆ ಇರೆಕ್ಷನ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ದ ಒನ್ಸ್ ಹೂ ಆರ್ ಫೇಸಿಂಗ್ ಶುಗರ್ ಪ್ರಾಬ್ಲಮ್ಸ್, ಆಕ್ಸೆಪ್ಟೆಡ್. ಬಟ್ ಕ್ಯಾನ್ ಯು ಬಿಲೀವ್ 18-25 ದಾಟ್ಕೊಂಡಿದ್ದಾರೆ, 25-30 ಅಂಡ್ ದೇ ಆರ್ ಆಲ್ರೆಡಿ ಆನ್ ವೈಗ್ರಾ. ಬಿಕಾಸ್ ಅವ್ರಿಗೆ ಅನಿಸ್ತಾ ಇದೆ, ಒಂದು ಏನಂದ್ರೆ ಐ ಬಿಲೀವ್ ಇಡಿ ಇಸ್ ಕಾಸ್ಡ್ ಬೈ, ನಾನು ಹೇಳ್ದೆ ಅಲ್ವಾ, ದ ಫಸ್ಟ್ ಥಿಂಗ್ ದಟ್ ಐ ಸೆಡ್, ಇಟ್ ಇಸ್ ಆಲ್ ಸೈಕಿಕ್. ಸೈಕಲಾಜಿಕಲಿ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಎಲ್ರೂ ತರ ನಾವು ಮಾಡಕ್ ಚಾನ್ಸೇ ಇಲ್ಲ, ಮೇ ಬಿ ವಿ ಆರ್ ನಾಟ್ ಟ್ರೈಂಗ್ ಏಬಲ್ ಟು ಸ್ಯಾಟಿಸ್ಫೈ ದಟ್ ಪರ್ಸನ್, ಸೊ ನಾವು ಇನ್ನೂ ಜಾಸ್ತಿ ಮಾಡಬೇಕು. ಈವನ್ ಸಮ್ಟೈಮ್ಸ್ ಐ ಫೀಲ್ ಫೀಮೇಲ್ಸ್ ಆಲ್ಸೋ ಆರ್ ನಾಟ್ ಓಪನಿಂಗ್ ಅಪ್. ಒಬ್ರು ಹೇಳಿದಾರಂತ ಇನ್ನೊಬ್ರು ಹೇಳಬೇಕು ಅಂತ ಹೇಳ್ತಿದಾರ ಏನೋ ನನಗೆ ಗೊತ್ತಿಲ್ಲ, ಬಟ್ ದಟ್ಸ್ ನಾಟ್ ದ ವೇ ಇಟ್ ಇಸ್ ವರ್ಕಿಂಗ್. 45 minutes, 50 minutes, what will a man do? Viagra. But at least once ಸರಿ ಆದ್ರೂ ಲೆಟ್ಸ್ ಗೋ ಅಂಡ್ ಚೆಕ್ ವಿತ್ ಅ ಮೆನ್ಸ್ ಹೆಲ್ತ್ ಸ್ಪೆಷಲಿಸ್ಟ್, ಹೋಗಿ ಒಂದು ಸ್ಪೆಷಲಿಸ್ಟ್ ಹತ್ರ ಮಾತಾಡಿ ಟೆಸ್ಟ್ ಮಾಡೋಣ ಅಂತ. ಅದೇನು ಬರ್ತಾ ಇಲ್ಲ. ದೇ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟೇಕಿಂಗ್ ಅ ವೈಗ್ರಾ ಲೈಕ್ ಇಟ್ಸ್ ಚಾಕ್ಲೇಟ್ ತರ ದಿನಾರು ತಿಂತಾ ಇದ್ದಾರೆ, ಅಂಡ್ ದೇ ಆರ್ ನಾಟ್ ಇವನ್ ಹ್ಯಾವಿಂಗ್ ಅ ಪ್ರಾಬ್ಲಮ್. ಈಗೇನಾಗಿದೆ, ದೇ ಆರ್ ಗೋಯಿಂಗ್ ಥ್ರೂ ಸಮ್ ಲಿವರ್ ಫಂಕ್ಷನ್ಸ್ ಆರ್ BP ಪ್ರಾಬ್ಲಮ್ಸ್, ದೇ ಆರ್ ಗೋಯಿಂಗ್ ಥ್ರೂ ಸಮ್ ಆರ್ ದ ಅದರ್ ಹೈಪರ್ ಟೆನ್ಷನ್ ಪ್ರಾಬ್ಲಮ್ಸ್. ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ದಟ್ ಇಟ್ ಇಸ್ ಆಲ್ ಕಾಂಜಾಯಿಂಟ್. ನೀವು ಈಗಲೇ ವೈಗ್ರಾ ಮೇಲೆ ಡಿಪೆಂಡ್ ಆಗ್ತಿದ್ದೀರಾ, ನಾಳೆ ಏನ್ ಎಫೆಕ್ಟ್ಸ್ ಬರುತ್ತೆ ಅಂತಾನೆ ಅರ್ಥ ಆಗ್ತಿಲ್ಲ ಅವ್ರಿಗೆ. ದೇ ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ 45 to 50 minutes ಆಫ್ ಸೆಕ್ಸ್ ಅಂಡ್ ಅವ್ರು ತಗೊಳ್ತಿದ್ದಾರೆ. ಬಟ್ ಎಷ್ಟೋ ದಿನ ಆದ್ಮೇಲೆ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅದ್ ನಾರ್ಮಲ್ ಇರೆಕ್ಷನ್ ಬರ್ತಾ ಇಲ್ಲ, ಈವನ್ ನಾರ್ಮಲ್ ಅರೌಸಲ್ ಕೂಡ ಬರ್ತಾ ಇಲ್ಲ ಅವ್ರಿಗೆ. ಬಟ್ ಇದು ರಿವರ್ಸ್ ಸೈಕಾಲಜಿ ಅಲ್ವಾ? ಬಿಕಾಸ್ ಮೆನ್ ಆರ್ ಪ್ರಾಬಬ್ಲಿ ಟೇಕಿಂಗ್ ವಯಾಗ್ರಾ ಬಿಕಾಸ್ ಎಷ್ಟೋ ವಿಮೆನ್ ಆಚೆ ಬಂದಾಗ 45 minutes, 50 minutes, 1 hour ಅಂತ ಓಪನ್ಲಿ ಹೇಳೋ ಕಾರಣ ಮೆನ್ ರಿಸರ್ಚ್ ಮಾಡ್ತಾರೆ. ಹೆಂಗೆ ಅಷ್ಟೊತ್ತು? I don't think so, Maybe I don't think so. That is what I'm trying to say. ಈಗ ನಾನು ಅದನ್ನೇ ಹೇಳಿದ್ದು, ಟ್ರೆಂಡ್ ಯಾರೋ ಸೆಟ್ ಮಾಡಿದ್ದು, ಅದನ್ನ ನಾನ್ ಹೊಗಳ್ತಾ ಹೋದೆ, ಇನ್ನೂ 15 ಜನ ಬಂದು ಅದನ್ನೇ ಹೇಳಿದ್ರು. That's circulating everywhere right now. Because I should come into the cool ratio, alva? Yeah. 45 my minutes. point is, if a girl saying that to like 1 hour ಏನಾರು ಆದ್ರೆ lubricate ಇದು ಮಾಡಕ್ಕಾಗತ್ತಾ, ಪ್ರೊಡ್ಯೂಸ್ ಮಾಡಕ್ಕಾಗತ್ತಾ for her? I mean, ಈಗ 1 hour or 1.5 hour, whatever the girl is saying, can she take it? One it'll be painful, right? Obviously it is lubrication ಬರಲ್ಲ, it'll die. ಈಗ ಹೌದು. ನಮ್ಗೆ ಹೆಂಗಿದೆ, See, think about let's take a small example. Condom ಹೇಳಿ ಹರ್ದೋಗಲ್ವಾ? Yes. At the end of the day, because of the friction. And it's No, lot of to be very bad frank, friction, yeah. friction ಇಂದ, to and fro friction ಇಂದ, ಫಿಸಿಕ್ಸ್ ಎಲ್ಲರಿಗೂ ಗೊತ್ತು, ಇಟ್ ವಿಲ್ ಆಬ್ವಿಯಸ್ಲಿ ಫುಲ್ ಕಂಪ್ಲೀಟ್ಲಿ ಲೂಪ್ ವಿಲ್ ಓನ್ಲಿ ಬಿ ಟೇಕನ್ ಅವೇ. ಅದೇನಾಗುತ್ತೆ, ಅದು ಆಬ್ವಿಯಸ್ಲಿ ಬಂದ್ಬಿಡುತ್ತೆ. ಕಾಂಡಮ್ ಸ್ಲಿಪೇಜ್, ಕಾಂಡಮ್ ಬ್ರೇಕೇಜ್ ಕೇಸಸ್ ಬರೋದು ಇದ್ರಿಂದ, ಬಿಕಾಸ್ ದೇ ಆರ್ ಗೋಯಿಂಗ್ ಆನ್ ಅಂಡ್ ಆನ್. ಮತ್ತೆ ಮೆಡಿಕಲ್ ಶಾಪ್ಸ್ ಎಲ್ಲ ರೆಗ್ಯುಲೇಟ್ ಮಾಡ್ತಾ ಇಲ್ಲ ವಯಾಗ್ರಾನ. ಇಫ್ ಇಟ್ ಇಸ್ ಸೋ ಅಡಿಕ್ಟಿವ್ ಅಂಡ್ ಸೋ ತಗೊಂಡ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮೆಡಿಕಲ್ ಶಾಪ್ಸ್ should be told to the medicine board, because I'll tell you something. ಈಗ ಫಾರ್ ಎಕ್ಸಾಂಪಲ್ ಸರ್ಟನ್ ಪ್ರಿನ್ಸಿಪಲ್ಸ್ ತಗೊಂಡ್ ಬಂದ್ರು, ಡೋಲೋ 650 ಗೆ ಹಾಗೆ ಹೀಗೆ. The same thing, why are they even not trying to put a break on Viagra? That is the correct. adu board, that is completely the board problem. Adenandre some companies may have taken regulations or maybe certain kind of principles ana sign madidaro eno nange gottilla. That's why they are selling it. I mostly think about it, because our company nu nadibekalva at the end of the day, so they are just selling it. That's what is happening. So ಇವಾಗ okay, if someone is taking it recreationally, ಎಷ್ಟು mg ತಗೊಂಡ್ರೆ is that good? depends. Now that depends on your age. ಈಗ 18 to 25 ತಗೊಳ್ಳೇಬೇಡಿ ಅಂತ ಹೇಳ್ತೀರಾ?
I think if you're good with that, I don't. I mean, like. ಸರಿ, ಈಗ 30+. ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ನೋ, Hmm. ನೋ, ದಟ್ ಐ ಇಸ್ ನೋ, ವಾಟ್ ಐ ಆಮ್ ಬಟ್ ಟ್ರೈಂಗ್ ಟು ಸೇ. ಏನಾಗುತ್ತೆ ಇವಾಗ ಸುಮ್ನೆ ಹೋಗಿ ಯಾರೋ ಸಿಲ್ಡೆನಿಫಿಲ್ ಅಥವಾ ವ್ಯಾಗ್ರಾ ತಗೊಂಡ್ರೆ 100 mg ಬರುತ್ತೆ, 50 mg ಬರುತ್ತೆ. ಐ ಟೆಲ್ ಪೀಪಲ್ ಯು ಡೋಂಟ್ ವಾಟ್, ನೋ. ನಾವು ಸಲ್ಡನಫಿಲ್ ಕೊಡಲ್ಲ, ನಾವು ಕೊಡೋದು ಟೆಡಲಾಫಿಲ್ ಎಲ್ಲ. ಓಕೆ, ಓಕೆ. ಸೊ ನಾವು Why? that Why? because sildenafil has more side effects than tadalafil, and Okay. people do not know about it. ಬಟ್ ಸಿಲ್ಡೆನಫಿಲ್ ಇಸ್ ವ್ಯಾಗ್ರಾ. Huh? ಟೆಡನಫಿಲ್ ಇಸ್ ನಾಟ್ ವ್ಯಾಗ್ರಾ, No. ಸಿಲ್ಡೆನಫಿಲ್ ವ್ಯಾಗ್ರಾ Yeah. ಅಲ್ವಾ? ಓಕೆ, And people do not know. Pharmacy ಅವ್ರಿಗೆ ಒಂದೇ ಗೊತ್ತಿರೋದು ವೈಗ್ರಾ ಅಲ್ವಾ. ರೈಟ್. ಓಕೆ, ಸೊ ಇನ್ ಕೇಸ್ ನೀವು ತಗೊಳ್ಳೋದಿದ್ರು ಕನ್ಸಲ್ಟ್ But there ಡಾಕ್ಟರ್. are exactly, because there are other medications that we give. Okay, Okay. we are not just giving tadalafil and sildenafils. We give, for example, ಜಾಸ್ತಿ ಹೊತ್ತಿರಬೇಕು. There are certain other components that we give. We don't give only sildenafil and tadalafils, and we are not just trying to satisfy them with that. We are not doing that because ನಮಗೆ ಗೊತ್ತು that it ನಿಮ್ ಲಾಂಗರ್ ಯೂಸಿಗೆ ಅದು ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತು. ಓಕೆ, ಎಲ್ಲಿ ಟೆಡಲಾಫಿಲ್ ಅಥವಾ ಸೆಲ್ಡನಾಫಿಲ್ ಯೂಸ್ ಮಾಡಬೇಕು ಫಾರ್ ಸರ್ಟನ್ ಏಜ್, ಲೆಟ್ಸ್ ಸೇ 45-50, ಅಲ್ಲಿ ಯೂಸ್ ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಈವನ್ ಫಾರ್ 25-35 ಏಜಿಗೂ ಯೂಸ್ ಮಾಡ್ತೀವಿ, ಡಿಪೆಂಡೆಡ್ ವಾಟ್ ಯುವರ್ ಹಾರ್ಮೋನ್ಸ್ ಆರ್, ಹೌ ಯುವರ್ ಹಾರ್ಮೋನ್ಸ್ ಆರ್, ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಹೇಗಿದೆ, ಅದ್ರ ಮೇಲೆ ಡಿಪೆಂಡೆಡ್ ಆಗಿ ವಿ ಗಿವ್ ದೀಸ್ ಮೆಡಿಕೇಶನ್ಸ್, ಆರ್ ಎಲ್ಸ್ ವಿ ಡೋಂಟ್. Okay. ಸೊ ಇವಾಗ ನನಗೆ ಸಿಲ್ಡೆನಫಿಲ್ ಬೇಡ ಅಥವಾ ಟೆಡೆನಫಿಲ್ ಬೇಡ, ನ್ಯಾಚುರಲಿ ನನ್ನ ಫುಡ್ಸ್ ತಗೊಂಡ್ರೆ ಹಾ. ಇಫ್ ಐ ಕ್ಯಾನ್ ಇನ್ಕ್ರೀಸ್ ಮೈ ಟೈಮ್ ಇನ್ ಬೆಡ್, ಯಾವ ಫುಡ್ಸ್ ತಗೋಬೇಕು? ನೈಟ್ರಿಕ್ ಆಕ್ಸೈಡ್ ಇರೋ ಫುಡ್ಸ್ ಅಂತ ಗೊತ್ತು, ಬಟ್ Right. ನೀವು ಹೇಳೋದಾದ್ರೆ ವಿ ಹ್ಯಾವ್ ಅ ಲಾಟ್ ಆಫ್ ಚಾಕ್ಲೇಟ್ಸ್ ಅಂತ ಹೇಳ್ತಾರೆ. ಹ್ಮ್. ಚಾಕ್ಲೇಟ್ಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ದ ಅರೌಸ್. ಈಗ ನೀವ್ ಹೇಳೋದ್ ತರ ಹೋದ್ರೆ ಯು ಕ್ಯಾನ್ ಸೇ ಅಶ್ವಗಂಧ. ಓಕೆ, ಅಶ್ವಗಂಧ ಇಸ್ ಮೋಸ್ಟ್ ಫೇಮಸ್ ಥಿಂಗ್. ಹೌದು. ಜನರು ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಅಶ್ವಗಂಧನ ಅದೇ ಅಂತ. ಹ್ಮ್. ಅಶ್ವಗಂಧ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಇಫ್ ಯು ಟಾಕ್ ನ್ಯಾಚುರಲ್ ಫುಡ್ಸ್ ಅಂತ ಹೇಳಿದ ತಕ್ಷಣ ಯು ಕ್ಯಾನ್ ಸೇ ಫ್ರೂಟ್ಸ್. ಸಿ ದ ಬೆಸ್ಟ್ ಥಿಂಗ್ ಇಸ್ ಇಮ್ಯುನಿಟಿ ಡಯಟ್. ನಿಮ್ಮ ಫ್ರೂಟ್ಸ್, ವೆಜಿಟೇಬಲ್ಸ್, ಯು ಹ್ಯಾವ್ ಚಾಕ್ಲೇಟ್ಸ್, ಯು ಹ್ಯಾವ್ ಪೊಮೊಗ್ರಾನೆಟ್ಸ್, ಈ ತರ ಬೀಟ್ರೂಟ್ ಅಂತ ಬೀಟ್ರೂಟು, ಎಸ್ ರೆಡ್. ಏನ್ ಗೊತ್ತಾ, ಐ ಟೆಲ್ ಯು ವೈ ಇಸ್ ಇಡಿ ಹ್ಯಾಪನಿಂಗ್. ಯಾಕೆ ಈ ರೆಡ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಹೇಳ್ತಾರೆ ಗೊತ್ತಾ? ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಬ್ಲಡ್ ಸಪ್ಲೈ ಟು ಯುವರ್ ಪೀನಸ್, ದೆನ್ ಓನ್ಲಿ ಇರೆಕ್ಷನ್ ಇಸ್ ಹ್ಯಾಪನಿಂಗ್. ಕರೆಕ್ಟ್. ಓಕೆ, ಹ್ಮ್. ಅಲ್ಲಿ ಯಾಕೆ ಇರೆಕ್ಷನ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಬ್ಲಡ್ ಸಪ್ಲೈ ಅಲ್ಲಿ ಹೋಗ್ತಾ ಇಲ್ಲ. ಮೋಸ್ಟ್ ಟೈಮ್ಸ್ ಮೆನ್ ಆರ್ ಇನ್ ಸ್ಟ್ರೆಸ್. ಓಕೆ, ಯಾವ್ದೋ ಒಂದು ಬೇರೆ ಲೋಕದಲ್ಲಿ ಇರ್ತಾರೆ. ಓಕೆ, ಅಂಡ್ ಇಟ್ ಇಸ್ ನಾಟ್ ದರ್ ಪ್ರಾಬ್ಲಮ್. ಅವ್ರ Yeah. ಮನ್ಸಲ್ಲಿ, ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇದೆ ಅದು ಬೇರೆನೇ ಓಡ್ತಾ ಇದೆ. ಕರೆಕ್ಟ್. ಅಂಡ್ ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಷ್ಟೇ, ಮಾಡ್ಬೇಕು ಅಂತ Yeah. ಮಾಡ್ತಿದ್ದಾರೆ ಸಮ್ ಪೀಪಲ್. ಹೌ ವಿಲ್ ದ ಬ್ಲಡ್ ಸಪ್ಲೈ ಬಿ ದೇರ್ ಇಫ್ ಯು ಆರ್ ಥಿಂಕಿಂಗ್ ಸಮಥಿಂಗ್? ನೀವು ತಲೆಯಲ್ಲಿ ಏನೋ ಒಂದು ಬೇರೆ ಇಟ್ಕೊಂಡಿದ್ದೀರಾ ಅಂಡ್ ಯು ಆರ್ ಪರ್ಫಾರ್ಮಿಂಗ್, ಹೇಗೆ ಹೋಗುತ್ತೆ? ಇಟ್ಸ್ ನಾಟ್ ಪಾಸಿಬಲ್. ಸೊ ದಟ್ ಈಸ್ ವೇರ್ ಮೆನ್ ಆರ್ ಫೇಲಿಂಗ್, ಡೆಲಿಬರೇಟ್ಲಿ ದೇ ಆರ್ ಫೇಲಿಂಗ್. ಅಲ್ಲೇ ಪ್ರಾಬ್ಲಮ್ ಆಗ್ತಿರೋದು. ದಟ್ ಈಸ್ ವೈ ದೀಸ್ ರೆಡ್ ಕಲರ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅನ್ನ ರೆಕಮೆಂಡ್ ಮಾಡ್ತಾರೆ. ಬಟ್ Okay. ನಾರ್ಮಲ್ ಆಗಿ ಇಫ್ ಯು ಜಸ್ಟ್ ಬಿ ಇನ್ ದ್ಯಾಟ್ ವರ್ಲ್ಡ್ ಅಲ್ವಾ, ಯು ವಿಲ್ ಡೂ ಇಟ್ ಫಾರ್ ಶ್ಯೂರ್. ಹಿಂದಿಂದು ಎಲ್ಲ ನೆನ್ಪಿಟ್ಕೊಂಡು ಮಾಡಕ್ ಹೋಗ್ಬೇಡಿ, ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಫೇಲ್ ಬಿಕಾಸ್ ಆಫ್ ದ ಪಾಸ್ಟ್ ಥಿಂಗ್ಸ್ ಆಲ್ಸೋ. ಈಗೆಲ್ಲ ನಾನು ನೋಡ್ತಾ ಇರೋ ಇಡಿ ಕೇಸಸ್ ಆಲ್ಮೋಸ್ಟ್ ಆರ್ ಸೈಕಲಾಜಿಕಲ್ ಓನ್ಲಿ ಅಂಡ್ ಓನ್ಲಿ ಸೈಕಲಾಜಿಕಲ್. 45-50 ಅಬೌವ್ ಆಕ್ಸೆಪ್ಟೆಡ್. ಓಕೆ, ಆಕ್ಸೆಪ್ಟೆಡ್ ಯಾಕಂದ್ರೆ 35-40 ಪೀಪಲ್ ಆರ್ ಟರ್ನಿಂಗ್ ಔಟ್ ಟು ಬಿ ಡಯಾಬಿಟಿಕ್. ಓಕೆ, ಆಕ್ಸೆಪ್ಟೆಡ್. ಅವ್ರ ಡಯಾಬಿಟೀಸ್ ನ ರಿವರ್ಸ್ ಮಾಡಿದ್ರೆ ದೇ ವಿಲ್ ನಾಟ್ ಹ್ಯಾವ್ ಇಡಿ. ಓಕೆ, ದಟ್ಸ್ ಆಲ್ಸೋ ಒನ್ ಪಾಯಿಂಟ್. ಎರಡನೇದು ಇದು, ದಿಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಶುಗರ್ ನೀವು ಕಂಟ್ರೋಲ್ ಮಾಡಿದ ತಕ್ಷಣ ಯು ವಿಲ್ ಹ್ಯಾವ್ ವೆರಿ ಗುಡ್ ಇರೆಕ್ಷನ್. ಶುಗರ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. ಸೊ ಒಂದು 10 ನಿಮಿಷ ಮೆಡಿಟೇಟ್ ಮಾಡಿ, ರಿಲ್ಯಾಕ್ಸ್ ಯುವರ್ ನರ್ವ್ಸ್ ಅಂಡ್ ಯುವರ್ ಬಾಡಿ, Yes, very and good. then enter the dragon. Eat a dragon fruit, red dragon Red fruit, dragon fruit. and then okay. So next ಈಗ ಒಂದು ಫೇಮಸ್ ಆಗ್ತಾ ಇರೋ ಒಂದು ಇದು ಅಂತ ಅಂದ್ರೆ ಸರ್ಕಮ್ಸೆಷನ್. ಓಕೆನಾ? ಬಿಕಾಸ್ people talk about it saying that it improves your time and ಎಲ್ಲ. What is there any advantage of it or in There ಸುಮ್ನೆ is no advantages. There is no advantages until and unless foreskin removal ಬೇಕು, ಅಥವಾ ನಿಮಗೆ ತುಂಬಾ ಆ ಫೋರ್ಸ್ಕಿನ್ ಇಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆ, ತೊಂದರೆ ಆಗ್ತಿದೆ, ಇರಿಟೇಷನ್ ಆಗ್ತಿದೆ, ರಿಟ್ರಾಕ್ಟ್ ಮಾಡುವಾಗ ನೋವಾಗುತ್ತೆ ಅಂತ ಹೇಳಿದ್ರೆ ಗೆಟ್ ಇಟ್ ರಿಮೂವ್ಡ್. ಓಕೆ. ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಫಾರ್ ಹೈಜಿನಿಕ್ ಪರ್ಪಸಸ್ ನಿಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಫಾರ್ ಹೈಜೀನ್, ಫಾರ್ ಮೇಂಟೆನೆನ್ಸ್ ಆಫ್ ಹೈಜೀನ್, ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ಆಕ್ಚುಲಿ ಮೇಂಟೈನಿಂಗ್ ನಿಮ್ಮ ಹೈಜೀನ್ ಫೋರ್ ಸ್ಕಿನ್ ಜೊತೆ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರೆ ನೋ ಪ್ರಾಬ್ಲಮ್. ಬಟ್ ಆ ಸ್ಕಿನ್ ರಿಮೂವ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಆಗಿರೋ ಪೀನಸ್ ಶಾಫ್ಟ್ ಸಿಗುತ್ತೆ ಬಾಡಿ. ಎಸ್. ಸೊ ಆವಾಗ ಕ್ಲೀನ್ ಮಾಡಕ್ಕೆ ತುಂಬಾ ತೊಂದರೆ ಇರಲ್ಲ, ಜಾಸ್ತಿ ರಿಟ್ರಾಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಆ ಸೈಡ್ ಈ ಸೈಡ್ ಮಾಡಕ್ಕೆ. ಅಂದ್ರೆ ಮೈ ಕ್ವಶನ್ ಯಾವಾಗ ಏನು ಅಂತಂದ್ರೆ, ಇಫ್ ಯು ಹ್ಯಾವ್ ಫೋರ್ ಸ್ಕಿನ್, ದಟ್ಸ್ ಹೌ ಇಟ್ ಇಸ್ ಪ್ರೊಟೆಕ್ಟೆಡ್. ಯಾ, ನೌ ಯು ಕಟ್, ಇಟ್ಸ್ ಎಕ್ಸ್ಪೋಸ್ಡ್ ಅಲ್ಲ. ಮೈ ಪಾಯಿಂಟ್ ಇಸ್ ಗುರು ಇನ್ನ ಜಾಸ್ತಿ ಅಫೆಕ್ಟ್ ಆಗುತ್ತೆ ಬಿಕಾಸ್ ಆಫ್ ಹೌದು, ಕರೆಕ್ಟ್. ನೀವು ಹೌದು, ಟು ದ ಎನ್ವಿರಾನ್ಮೆಂಟ್ ಇಟ್ ಇಸ್ ಕಮಿಂಗ್ ಇನ್ yeah ಕಾಂಟ್ಯಾಕ್ಟ್ ಅಲ್ವಾ? even though you Correct. underwear
ಐ ಮೀನ್ ಅಂಡರ್ಗಾರ್ಮೆಂಟ್ ಹಾಕಿದ್ರು yes, ಇಟ್ ಅಟ್ರಾಕ್ಟ್ ಸಮ್ ಆಫ್ ದ ಏನೋ ಇದು correct, Bacteria ಆಗ್ಲಿ. ಹೌದು Bacteria ಆಗ್ಲಿ. ಹೌದು ಬಟ್ ದೇರ್ ಆರ್ ಸರ್ಟನ್ ಪೀಪಲ್ ಯಾರಿಗೆ ಅದು ಇರಿಟೇಷನ್ ಆಗುತ್ತೆ. ಈಗ ಒಂದು ರಿಲಿಜನ್ ಆಬ್ವಿಯಸ್ಲಿ ಅದನ್ನ ರಿಮೂವ್ ಮಾಡುತ್ತೆ. ದೇರ್ ಇಸ್ ನೋ ಪ್ರಾಬ್ಲಮ್ ಆಸ್ ಸಚ್. ನೀವು ಸರ್ಕಮ್ಸಿಷನ್ ಮಾಡೋದ್ರಲ್ಲೂ ಪ್ರಾಬ್ಲಮ್ ಇಲ್ಲ, ಮಾಡಿ ಇಲ್ಲದಿದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ ಇಟ್ಸ್ ಇಟ್ ಲೈಕ್ ಡಿಪೆಂಡ್ಸ್, ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಪರ್ಸನಲ್ ಒಪಿನಿಯನ್ ಅಂಡ್ ಪರ್ಸ್ಪೆಕ್ಟಿವ್. ನಿಮಗೆ ಅದರಿಂದ ತೊಂದರೆ ಇಲ್ಲದಿದ್ರೆ ಯು ಕ್ಯಾನ್ ಕೀಪ್ ಇಟ್ ಓಕೆ ಅಂಟಿಲ್ ಅನ್ಲೆಸ್ ಯು ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಬಿಕಾಸ್ ನನಗೆ ಗೊತ್ತಿರೋರು ಸೆಕ್ಸ್ ಮಾಡುವಾಗ ಒಬ್ರಿಗೆ ಲಿಟ್ರಲಿ ಆ ಫೋರ್ ಸ್ಕಿನ್ ಇಂಟ್ಯಾಕ್ಟ್ ಆಗು, ಲೈಕ್ ಲಿಟ್ರಲಿ ಅದ್ ಮೂವ್ ಮಾಡಕ್ಕೂ ಆಗ್ಲಿಲ್ಲ ಅವ್ರಿಗೆ ಸೆಕ್ಸ್ ಆದ್ಮೇಲೆ. ಓಕೆ ಅಂಡ್ ಹಿ ವಾಸ್ ಗೋಯಿಂಗ್ ಥ್ರೂ ಅ ವೆರಿ ಬ್ಯಾಡ್ ಪೇನ್. ಓಕೆ ಅದಾದ್ಮೇಲೆ ಈ ಹ್ಯಾಡ್ ಟು ಗೋ ಥ್ರೂ ದ ಸರ್ಕಮ್ಸಿಷನ್. ಓಕೆ ಅಂತ ಒಂದು ಟೈಮಲ್ಲಿ ಯು ಹ್ಯಾವ್ ಟು ಗೋ ಥ್ರೂ, ಯು Yes. ಡೋಂಟ್ ಹ್ಯಾವ್ ಎನಿ ಅದರ್, ನಿಮಗೆ ಚಾಯ್ಸೇ ಇರಲ್ಲ. ಓಕೆ ಸೊ ಕಮಿಂಗ್ ಬ್ಯಾಕ್ ಟು ದಟ್ ಅಂದ್ರೆ ಹೈಜೀನ್ ಬಗ್ಗೆ ಮಾತಾಡ್ಬೇಕಾದ್ರೆ ವಿಮೆನ್ ಹ್ಯಾವ್ ಲಾಟ್ ಆಫ್ ಏನೋ ಪ್ರೈವೇಟ್ ಪಾರ್ಟ್ಸ್ ಏನೋ ಇದು ಮಾಡ್ಕೊಳ್ಳೋದು Correct. ಕ್ಲೀನ್ ಮಾಡ್ಕೊಳ್ಳಿ ಪಿ ಎಚ್ ವ್ಯಾಲ್ಯೂ ಅದು ಇದು ಏನೋ ಇದೆ. ಮೆನ್ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನೇ ಅಂದ್ರೆ ಕ್ವಶನ್ ಬಂದಿರೋದು ಇದು ಎಸ್, ನಾರ್ಮಲ್ ನಮ್ಮ ಏನ್ ಸೋಪ್ ಯೂಸ್ ಮಾಡ್ತೀವೋ ಇಲ್ಲ ಬಾಡಿ ವಾಶ್ ಯೂಸ್ ಮಾಡ್ತೀವೋ ಅದರಲ್ಲೇ ವಿ ವಾಶ್ ಅಂಡ್ ವಿ ಮೂವ್ ಫಾರ್ವರ್ಡ್. ಕರೆಕ್ಟ್. Is it okay or do we need to have a separate washers for our private parts? It's not a problem at all until and unless pH value ನಿಮ್ಮ soap ಇದ್ದು pH value is quite normal. Mhm. ಈಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಲಾಟ್ ಮೋರ್ pH, ನೀವು ಅದನ್ನ ಯೂಸ್ ಮಾಡ್ತಿದ್ದೀರಾ. of course women have washes and all, Yes. ಬಟ್ ಅವರಿಗೂ ಕೂಡ ನಾನು ವಾಷಸ್ ಜಾಸ್ತಿ ನಾನು ರೆಕಮೆಂಡ್ ಮಾಡಲ್ಲ. ಇಟ್ಸ್ ವೆರಿ ರೇರ್ Mhm. ಬಿಕಾಸ್ ದ ನ್ಯಾಚುರಲ್ pH ಇಸ್ ದ ಬೆಸ್ಟ್ pH. Okay. ನೀವು ಎಷ್ಟು ಸೋಪ್ಸು ಅದು ಇದು ಎಲ್ಲ ಯೂಸ್ ಮಾಡಿದ್ರು ಎಟ್ ದ ಎಂಡ್ ಆಫ್ ದ ಡೇ ಒಬ್ಬೊಬ್ಬರಿಗೆ ಅದಾಗಲ್ಲ. It Correct. is the most sensitive area, Yes. to be very frank. Yes. So it even applies for the men also. Mhm. ನೀವು ಕರೆಕ್ಟ್ ಆಗಿರೋ ಹೇರ್ ರಿಮೂವಲ್ ಮೆಥಡ್ಸ್, Mhm. ಕರೆಕ್ಟ್ ಆಗಿರೋ having bath twice a day or once a day at least properly Hmm. is more than enough. I understand men, so once a day is more than enough. And when you go for the hair removal methods, be very trim ಮಾಡೋದಾದ್ರೆ trim, raise ಮಾಡೋದಾದ್ರೆ raise, to be very clear about it. Because hair, especially hair follicles ಇಂದ ತುಂಬಾ ಜನರಿಗೆ ಇನ್ಫೆಕ್ಷನ್ಸ್ ಬಂದಿರೋದು ನಾವು ನೋಡಿದೀವಿ. Yeah. Okay, so hair has to be at least once a week should be removed, Once a week. trimmed. If you have a rapid growth ಜಾಸ್ತಿ ಇದೆ ಅಂದ್ರೆ Okay. once in a week or once in 2 weeks ನಿಮಗೆ ಗೊತ್ತಾಗುತ್ತಲ್ವಾ ಅದು ಗ್ರೋತ್. One more question ಏನು ಅಂದ್ರೆ ಅಗೇನ್ಸ್ಟ್ ದ ಫಾಲಿಕಲ್ ಹೋಗ್ಬೇಕಾ ಇಲ್ಲ ಟುವರ್ಡ್ಸ್ ದ ಫಾಲಿಕಲ್ ಹೋಗ್ಬೇಕಾ ವೆನ್ ಯು ಆರ್ ರಿಮೂವಿಂಗ್? ಈ ಟೆಕ್ನಿಕ್ ನೈಸ್. Now it depends on ನೀವು ಈ ತರ, like for example the hair follicle is growing towards your right side, coming towards from this side it would be better. ಬೆಟರ್. ಈ ಕಡೆಯಿಂದ, like let's say it's pointing out towards the right, to your left I think. But ನೀವ್ ಮೇಲೆಯಿಂದ ಬರೋದೇ ಒಳ್ಳೆ. ಅಂದ್ರೆ ಅಗೇನ್ಸ್ಟ್ ಇಟ್ Yes, ಬಂದ್ರೆ exactly. Yes. ಬಟ್ ಇದೆಲ್ಲ ಡಿಸ್ಕಷನ್ ಆದ್ಮೇಲೆ ಎಲ್ಲಾ ಬಾಯ್ಸ್ ನಾವು ಹೇಳ್ತಾ ಇರೋದು ಒಂದೇ ಟ್ರಿಮ್ಮರ್ ನ ಎಲ್ಲಾ ಕಡೆ ಯೂಸ್ ಮಾಡಬೇಡಿ ಹೈಜೀನ್ ಪರ್ಪಸ್ಗೆ. Correct. Yeah. Yeah. Correct. ಅಂಡ್ ಇನ್ನೊಂದೇನಾಗುತ್ತೆ ಹಾಸ್ಟೆಲ್ ಅಲ್ಲಿ ಆ ಟ್ರಿಮ್ಮರ್ ನ ಎಲ್ಲರ ಮಗ ಟ್ರಿಮ್ಮರ್ ಕೊಡು ಅಂತಿರ್ತಾರೆ. ಟ್ರಿಮ್ಮರ್ ಎಲ್ಲ ಹೋಗಿರುತ್ತೆ ಅಂತ. Obviously, and you can even use fungal absorbent powders. That's not a problem. There is no problem. Okay. That's like actor recipe. Celebrities kuda use ಮಾಡ್ತಾ ಇರ್ತಾರೆ. So you can even use absorb powders and everything. Not to ಅಂದ್ರೆ ನಾನು ಹೇಳ್ತಾ ಇಲ್ಲ, I'm talking about only fungal powders. Okay. Got it. ಬೇರೆ ಎಲ್ಲ ನಿಮ್ಮ ಒಳ್ಳೆ ಸ್ಮೆಲ್ ಓಡರ್ ಪೌಡರ್ಸ್ ಎಲ್ಲ ಅಲ್ಲ. Not those. ಫಂಗಲ್ ಪೌಡರ್ ಅಂತ Yes, ಕೇಳಬೇಕು. you can even Johnson baby powders also you can use, no problem. ಅದು ಫಂಗಲ್. Not fungal, but that doesn't have a lot of chemicals ಅಂತ ಹೇಳ್ಬೋದು. Got it. If you really have itchiness and oiliness there, ತುಂಬಾ ಒಂದು ಮಾಯಿಶ್ಚರ್ ಕಾಂಟೆಂಟ್ ಆಗ್ತಾ ಇದೆ ಅಲ್ಲಿ, ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ those people to keeping it dry ನಾವ್ ಹೇಳ್ತೀವಿ ಯೂಸ್ ಕ್ಲೋಸಿಪ್, there is absorb, there is a lot of ನಾನು ಹೇಳ್ದೆ ಆಲ್ರೆಡಿ ಒಂದು ಬ್ರ್ಯಾಂಡ್ ಹೇಳ್ದೆ ಕ್ಲೋಸಿಪ್ ಅಂತ. You can use those powders also. ಸೊ ಡಾಕ್ಟರ್, ಇವಾಗ ಸೆಕ್ಸ್ ಅಂತ ಬಂದ್ರೆ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ್ಲೂ ಎಷ್ಟೊಂದ್ ಕಡೆ ಹೇಗಿದೆ ಅಂದ್ರೆ ಮೆಡಿಕಲ್ ಶಾಪ್ ಹೋಗಿ ಒಂದ್ ಕಾಂಡಮ್ ಕೇಳೋದಕ್ಕೆ ಜನ ಹೆಸಿಟೇಟ್ ಮಾಡ್ಕೊತಾರೆ. Oh yes. ಹಿಂಗ್ ಕೊಡಿ ಅಂತಾರೆ, ಒಂದ್ ಪ್ಯಾಕೆಟ್ ಅಲ್ಲಿ ಹಾಕೊಡ್ತಾರೆ. ಅದ್ರಲ್ಲೂ ಕಾಂಡಮ್ಸ್ ಅಲ್ಲಿ ತುಂಬಾ ತರ ಬರುತ್ತೆ, ಡಾಟೆಡ್, ಎಕ್ಸ್ಟ್ರಾ ಥಿನ್, ವಾಟ್ ಎವರ್, ಲಾಂಗ್ ಲಾಸ್ಟಿಂಗ್ ಅಂಡ್ ಆಲ್ ದಟ್. ಇದರಿಂದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ ಏನ್ ಪ್ರಾಬ್ಲಮ್ಸ್ ಗಳಾಗುತ್ತೆ? ಆಬ್ವಿಯಸ್ಲಿ ಪ್ರೊಟೆಕ್ಟೆಡ್ ಸೆಕ್ಸ್ ಒಳ್ಳೇದು, ಅದೇ ಪ್ರಾಕ್ಟೀಸ್ ಮಾಡಿ. ಬಟ್ ಈ ಲಾಂಗ್ ಲಾಸ್ಟ್ ಆಗೋದಕ್ಕೆ ಕೆಮಿಕಲ್ಸ್ ಹಾಕಿರ್ತಾರೆ, ಅದರಿಂದ ಲಾಂಗ್ ಟರ್ಮ್ ಎಫೆಕ್ಟ್ ಏನಾಗುತ್ತೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ? ಸಿ ದಟ್ ಡಿಪೆಂಡ್ಸ್ ಅವ್ರು ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ ಒಂದು. ಬಟ್ ನಾರ್ಮಲ್ ಆಗಿ ನಾವ್ ಏನ್ ಹೇಳೋದಂದ್ರೆ ರಿಬ್ಡು ದಟ್ ಅಂಡ್ ಆಲ್ ಇಸ್ ಲೈಕ್ ಟೆಕ್ಸ್ಚರ್. ಅದು ಟೆಕ್ಸ್ಚರ್ ಅನ್ನು ಮಾತ್ರ ಬೇರೆ ಮಾಡುತ್ತೆ ವಿನಃ ಅದ್ ಕೆಮಿಕಲ್ಸ್ ಮೇಲೆ ಲೈಕ್ ಏನ್ ಎಫೆಕ್ಟ್ ಕೊಡುತ್ತೆ ಅಂತ ಐ ಕೆನಾಟ್ ಸೇ ದಟ್. ಲೈಕ್ ಇಟ್ ಡಿಪೆಂಡ್ಸ್ ಆನ್ ದ ಆಪೋಸಿಟ್ ಪಾರ್ಟ್ನರ್. ಒಬ್ಬೊಬ್ರು ಹೇಳ್ತಾರೆ ನಮಗೇನು ಇಟ್ಸ್ ದ ಸೇಮ್ ವಿತ್ ವಾಟ್ ಎವರ್ ಕಾಂಡಮ್ಸ್ ಯು ಯೂಸ್.
the experience is the same. So it doesn't depend, it depends on the basically ಯಾವ ಕೆಮಿಕಲ್ಸ್ ಅವ್ರು ಯೂಸ್ ಮಾಡಿದ್ದಾರೆ, ವಾಟ್ ಫ್ಲೇವರ್ ಇಟ್ ಇಸ್. ಒಬ್ಬೊಬ್ಬರಿಗೆ ಕಾಂಡಮ್ಸ್ ಆಗೋದೇ ಇಲ್ಲ. ಸಿ ಮೋರ್ ದೆನ್ ಮೇಲ್ಸ್ ಅಂಡ್ ಫೀಮೇಲ್ಸ್ಗೆ ಅದು ಆಕ್ಚುಲಿ ಎಫೆಕ್ಟ್ ಆಗ್ತಾ ಇದೆ. ಓಕೆ, ದೆರ್ ಆರ್ ಫ್ಯೂ ಪೀಪಲ್ ಅವ್ರಿಗೆ ವೈಟ್ ಡಿಸ್ಚಾರ್ಜ್ ಸಡನ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಹ್ಮ್. ಬಿಕಾಸ್ ಆಫ್ ದ ಕಾಂಡಮ್. ಅದು Okay. ಏನಕ್ಕಂದ್ರೆ ದ ಕೈಂಡ್ ಆಫ್ ಲೇಟೆಕ್ಸ್ ದೇ ಆರ್ ಯೂಸಿಂಗ್. ಕೆಮಿಕಲ್ಸ್ ಅಂದ್ರೆ ದ ಲೇಟೆಕ್ಸ್ ಇಸ್ ಆಕ್ಚುಲಿ ಕಾಸಿಂಗ್ ಅ ಪ್ರಾಬ್ಲಮ್. ಹ್ಮ್. ಓಕೆ, ಒಬ್ಬೊಬ್ರು ಎಕ್ಸ್ಪೈರ್ಡ್ ಏನು ಆಗಲ್ಲ ಅಂತಾನೆ ಯೂಸ್ ಮಾಡ್ತಾರೆ. ಓಕೆ, ದೇ ಆರ್ ಆಲ್ಸೋ ದೇರ್ ಪೀಪಲ್ ಹ್ಯಾವಿಂಗ್ ಪ್ರಾಬ್ಲಮ್ಸ್. ನನ್ನ ಪ್ರಕಾರ ಮೋರ್ ದೆನ್ ಹ್ಯಾವಿಂಗ್ ಫ್ಲೇವರ್ಡ್, ಯು ಕ್ಯಾನ್ ಗೋ ಫಾರ್ ಫ್ಲೇವರ್ಡ್ ಕೊಟ್ಟಿರೋದೇ ಓರಲ್ ಸೆಕ್ಸಿಗೆ. ಓಕೆ, ಇಟ್ ಇಸ್ ಓನ್ಲಿ ಫಾರ್ ಓರಲ್ ಸೆಕ್ಸ್. ಪೆನಿಟ್ರೇಟಿವ್ ಸೆಕ್ಸಿಗೆ ಯೂಸ್ ಮಾಡೋಕ್ಕೆ ಯಾರು ಫ್ಲೇವರ್ಡ್ ಕಾಂಡಮ್ಸ್ ಯೂಸ್ Correct. ಕೊಟ್ಟಿಲ್ಲ, ಪ್ರೊಡಕ್ಷನ್ ಮಾಡಿಲ್ಲ. ಓಕೆ, ಪಾಯಿಂಟ್. ಸೊ ಯು ಗೋ ಫಾರ್ ಸಾರಿ ವೆನ್ ಐ ಅದೇ ಫಸ್ಟ್ ಕಾಂಡಮ್ಸ್ ಆಡ್ ಬರ್ತಿರ್ಬೇಕಾರೆ ಆ ಫ್ಲೇವರ್ ಈ ಫ್ಲೇವರ್ ಅಂದಾಗ ಮೈ ಫಸ್ಟ್ ಕ್ವಶನ್ ವಾಸ್ ಟೇಸ್ಟ್ ಬರೀ ನಾಲ್ಕಲ್ಲಿ ಮಾತ್ರ ಬರುತ್ತೆ, ಇದು ಏನಕ್ಕೆ, ಇದು ವೈ? ಐಮ್ ವೆರಿ ಇನ್ನೋಸೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ. ಐ ನೋ ಐ ಆಮ್ ನಾಟ್ ಇನ್ನೋಸೆಂಟ್, ಬಟ್ ಆ ವಿಷಯದಲ್ಲಿ ಅವೆಲ್ಲ ಏನಕ್ಕೆ, ವೈ, ನೀವು ಇನ್ನೋಸೆಂಟ್. ವಾಟ್ ಈಸ್ ದ ಯೂಸ್ ಆಫ್ ಡಾಕ್ಟರ್, ನಾನು ಯಾಕೆ ಕ್ವಶನ್ ಫಸ್ಟ್ ಪ್ಲೇಸ್ ಅಲ್ಲಿ ಕೇಳಿದೆ ಅಂದ್ರೆ, ಎಲ್ಲೋ ಓದಿದ್ದೇನೆ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಕಾಂಡಮ್ಸ್ ಅಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ. ಅದರಿಂದ ನಿಮ್ಗೆ ಇಶ್ಯೂ ಆಗುತ್ತೆ ಅಂತ. ಯಾಕೆ ಜನ ಯೋಚನೆ ಮಾಡಾರ ಅಂದ್ರೆ, ಸುಮ್ಮನೆ ಹೋಗ್ತಾರೆ, ದೇ ಆಸ್ಕ್ ಫಾರ್ ಅ ಕಾಂಡಮ್, ಅಲ್ಲಿ ಯಾವ್ದಿರುತ್ತೆ ಒಂದ್ ಕೊಡ್ತಾರೆ, ಅದು ಲಾಂಗ್ ಲಾಸ್ಟಿಂಗ್ ಡಾಟೆಡ್ ಎಕ್ಸ್ಟ್ರಾ ತಿನ್ನ, ಯು ಡೋಂಟ್ ನೋ. ಅದರಲ್ಲಿ ನೀವು ಸರ್ ನಂಗೆ ಈ ತರ ಬೇಡ, ಇದನ್ನ ತಗೊಂಡ್ರೆ ಹಿಂಗೆ ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಸೊ ಎನಿಥಿಂಗ್ ವಿಚ್ ಇಸ್ ನಾಟ್ ಲಾಂಗ್ ಲಾಸ್ಟಿಂಗ್ ನೀವು ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀರಾ? ದಟ್ ವುಡ್ ಬಿ ಬೆಟರ್. ದಟ್ ವುಡ್ ಬಿ ಬೆಟರ್. ಲಾಂಗ್ ಲಾಸ್ಟಿಂಗ್ ಅದು ಎಷ್ಟು ಲಾಂಗ್ ಲಾಸ್ಟ್ ಮಾಡುತ್ತೆ? ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ನಾಟ್ ಪಾಸಿಬಲ್ ಎಟ್ ಆಲ್. ರೈಟ್. ಬಟ್ ಆದ್ರೂ ಒಂದ್ ಸ್ವಲ್ಪ ಚೇಂಜಸ್ ಬರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ ಲಾಂಗ್ ಲಾಸ್ಟಿಂಗ್ ಕಾಂಡಮ್ಸ್ ಅಲ್ಲಿ. ಆದ್ರೆ ನಾಟ್ ಸೋ ಮಚ್ ಆಸ್ ನೀವ್ ಯೋಚನೆ ಮಾಡ್ತಿದ್ದೀರಾ. ಲೈಕ್ ಲೆಟ್ಸ್ ಸೇ 15 25 minutes 35 minutes ಮಾಡುತ್ತೆ. ನಾಟ್ ಲೈಕ್ ದಟ್. ಇಟ್ ಮೇ ಹ್ಯಾವ್ ಸ್ವಲ್ಪ ಡಿಫ್ರೆನ್ಸ್ ತೋರಿಸ್ಬೋದು. ಓಕೆ. ಬಟ್ ಐ ಥಿಂಕ್ ಯೂಸಿಂಗ್ ಅ ಕಾಮನ್ ನಾರ್ಮಲ್ ಕಾಂಡಮ್ ಇಸ್ ಬೆಟರ್ ದೆನ್ ಯೂಸಿಂಗ್ ಅದು. ಅದರಿಂದ ಎಸ್ಪೆಷಲಿ ಈವನ್ ಫ್ಲೇವರ್ಸ್ ಆಲ್ಸೋ. ಓಕೆ, ಬಟ್ ಏನೋ ಒಂದ್ಸರಿ ನಾ ಅಂದ್ರೆ ಮಾತಾಡ್ತಿರ್ಬೇಕಾರೆ ಅಂದ್ರೆ ನಾಟ್ ರಿಗಾರ್ಡಿಂಗ್ ಸೆಕ್ಸ್, ಬಟ್ ಒಬ್ಬ ಏನ್ ಹೇಳಿದ್ದು ಅಂತಂದ್ರೆ, ಬ್ರೋ ನಾನ್ ಕಾಂಡಮ್ ಹಾಕಿದಾಗ ಮೈ ಟೈಮಿಂಗ್ ವಿಲ್ ಲಾಸ್ಟ್ ಮೋರ್ ದ್ಯಾನ್ ವೆನ್ ಐ ಆಮ್ ಡೂಯಿಂಗ್ ಇಟ್ ಏನು ಓಕೆ, ಇದಾಗಿ ಅಂತ, ರಾ ಆಗಿ ಅಂತ. ವೈ ಇಸ್ ದಟ್ ಡಿಫ್ರೆನ್ಸ್? ಸಿ ದೇರ್ ಆರ್ ಫ್ಯೂ ಪೀಪಲ್ ಹೂ ಟೋಲ್ಡ್ ಮಿ ದಟ್ ನನಗೆ ಕಾಂಡಮ್ ಹಾಕಿದ ತಕ್ಷಣ ಇಟ್ಸ್ ಡ್ಯೂನಿಂಗ್ ಮೈ ಮೂಡ್. ನನ್ನ ಮೂಡೇ ಚೇಂಜ್ ಆಗ್ತಿದೆ, ನಂಗೆ ಅದು ಹಾಳಾಗ್ಬಿಡುತ್ತೆ. ಓಕೆ. ಸೊ ಅದು ಪರ್ಸನಲ್, ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ. ಓಕೆ. ಸಮ್ ಪೀಪಲ್ ಲೈಕ್ ವೇರಿಂಗ್ ಕಾಂಡಮ್, ಸಮ್ ಪೀಪಲ್ ಡೋಂಟ್. ಅವ್ರಿಗೆ ಇಷ್ಟನೇ ಆಗಲ್ಲ. ಅಂಡ್ ದ ಮೋಸ್ಟ್ ರೇಷಿಯೋ ಗೋಸ್ ಫಾರ್ ನಾಟ್ ವೇರಿಂಗ್ ಕಾಂಡಮ್ಸ್. ಅಂದ್ರೆ ಜಾಸ್ತಿ ಇರೋದು ಜನರು ಹಾ. ಇರೋದು. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇ ಡೋಂಟ್ ಫೀಲ್ ಲೈಕ್ ಕಾಂಡಮ್ಸ್ ಆರ್ ಡಿಸ್ಟ್ರಾಯಿಂಗ್ ಮೂಡ್ಸ್. ಬಟ್ ಇದು ಏನಾಗ್ತಿದೆ ಅಂದ್ರೆ, ಬಿಕಾಸ್ ಆಫ್ ಕ್ಯಾಶುವಲ್ ಸೆಕ್ಸ್ ಅಂಡ್ ಅದರ್ ಕೈಂಡ್ ಆಫ್ ಸಿಚುವೇಶನ್ಶಿಪ್ಸ್ ಅಂಡ್ ಸ್ಟಫ್, ಕಾಂಡಮ್ಸ್ ಯೂಸ್ ಮಾಡಲೇಬೇಕು ಅಂತ ಬಂದ್ಬಿಟ್ಟಿದೆ. ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಅಬೌಟ್ ದೇರ್ ಹೆಲ್ತ್, ಅದಕ್ಕೆ ಯೂಸ್ ಮಾಡ್ತಿದ್ದಾರೆ. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಡ್ ಆನ್ ಈಚ್ ಇಂಡಿವಿಜುವಲ್ಸ್ ಪರ್ಸ್ಪೆಕ್ಟಿವ್. ಅಂದ್ರೆ ಅವ್ರವ್ರ ಪರ್ಸನಲ್ ಬಾಡಿ ಅಂಡ್ ಅವ್ರ ಬಾಡಿಲಿ ಫಂಕ್ಷನ್ಸ್ ಮೇಲೆ ಡಿಪೆಂಡ್. experiences Yes, ಮೇಲೆ. yes, yes. Okay, my next question is, what is the difference between when you are coming while I know having a masturbation or coming inside a person? Like, what is the difference of that? For men and women. Men, ಹಾ. ಈಗ women ಅಂದ್ರೆ they use toys ಅಲ್ಲ, ಹಾ. or they masturbate also. What is the difference between these two? See, men and women have two different perspectives, Okay. basically. Okay. ಈಗ ನೀವು masturbation ಅಂತ ಹೇಳಿದ ತಕ್ಷಣ, men actually do take a long time while masturbating. Okay? That is Okay. how it's working. Okay. But women normally come faster while masturbating. Because they know their Because you're spot. G-spot. No, that's completely different. Okay? Okay. There are a few women who have already understood where the G spot They is and will, everything. I mean, explore See, themselves. Then the best part is ನೀವು ಕೂಡ ಒಂದು you should understand your Fair enough, fair enough. female, no? Like, yeah. ಸೊ ಡಾಕ್ಟರ್, ಇವಾಗ Okay. ಹೇಳಿದ್ವಿ, ಅಲ್ಲ, she's finishing. Yes. ಹಾ. So basically ಅದು ಒಂದು. ಹ್ಮ್. Okay, that is one part. And the second part, if you go for ಈ side ಬೇರೆ ಇರುತ್ತೆ. For women it is vice versa. Okay. So when you're talking about coming, both people are completely different. Okay. Toys ಅಲ್ಲಿ as usual you said, ನೀವ್ ಹೇಳಿರೋ ಕ್ವೆಶನ್ಗೆ ನೀವೇ ಆನ್ಸರ್ ಕೊಟ್ರಿ, that we know our body is much better than others. That is the real biggest answer actually. Okay. Because ಈಗ that is where the compatibility also comes. ನೀವೀಗ when you're having sexual activity, if you know the female well,
and you know where the G spot is, you don't have to actually have, ನೀವು ಹಂಟ್ ಮಾಡೋ ಅವಶ್ಯಕತೆನೂ ಇರಲ್ಲ ಅಥವಾ ಹುಡುಕೋ ಅವಶ್ಯಕತೆನೂ ಇರಲ್ಲ, ನಿಮಗೆ ಗೊತ್ತಾಗಬೇಕು ಅಂತ ಅವಶ್ಯಕತೆ ಇರಲ್ಲ. ಬಟ್ ಅದೇ ನಿಮಗೆ ಸ್ಟ್ರೇಂಜರ್ ಯು ಗೆಟ್ or someone else, you really have to understand that person, the person's activities, the way she is moving, whatever the signals that you have to ನೀವು ಕ್ಯಾಚ್ ಮಾಡಬೇಕಾಗಿರೋದು, they are completely different. So there are different kind of perspectives in this matter, and in this the gender is completely different. ನೀವು masturbation ಮಾಡುವಾಗ, as I said, ಇವ್ರು ಬೇಗ ಬರ್ತಾರೆ, women take I mean come faster actually. Okay. But when you go for the real, like when sexual activity, women take longer time and men come faster, Okay. and that's completely natural. That is not unnatural. Okay. ನಾವು ಅದನ್ನ ಕಟ್ಟಿರೋದು, ಲೈಕ್ ಆ ಸಿಚುವೇಶನ್ ಕೊಟ್ಟಿರೋದು ದಟ್ ಈ ತರ ಇರಬೇಕು ಆ ತರ ಇರಬೇಕು ಅಂತ. ಇಟ್ ಇಸ್ ನೆವರ್ ಲೈಕ್ ದಟ್. Okay. ಸೆಕ್ಸ್ ಇಸ್ ಜಸ್ಟ್, ಯು ಶುಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಬಟ್ ಈಗ ಅಂದ್ರೆ ಟಾಯ್ಸ್ ಯೂಸ್ ಮಾಡೋದ್ರಿಂದ ಡ್ಯೂ ಯು ಥಿಂಕ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸೆಟ್ ಆಗ್ತಾ ಇದೆ? And ಆಗ್ತಾ ಇದೆ. ಇವಾಗ ಆನ್ಲೈನ್ 10-minute ಡೆಲಿವರಿ ಆಪ್ಸ್ ಅಲ್ಲಿ ಸಿಗುತ್ತೆ ಇವಾಗ. ಎಸ್ 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 ಹಾ, ಇಸ್ ಇಟ್ ಒಂದು ಗಂಡು ಜಾತಿಗೆ ಒಂದು ಶಾಪನಾ ದಟ್ ಬಿಕಾಸ್ ಆಫ್ ದ ಟಾಯ್ಸ್ ಯು ಕಾಂಟ್ ಕಾಂಪೀಟ್ ವಿತ್ correct, ಟಾಯ್ಸ್? ಕಮ್ ಆನ್. exactly, you can't. That is a competition for men, ಯಾ. and that is actually disturbing a person's body also. ಓಕೆ. ಒಳ್ಳೇದು ಇಲ್ಲ ಅಂತ ಹೇಳಲ್ಲ. ದೇರ್ ಆರ್ ಸೋ ಮೆನಿ ಪೀಪಲ್ ಔಟ್ ದೇರ್, ಯಾರು ಅವ್ರ ಬಾಡೀಸ್ ಅನ್ನ ಅವ್ರು ಖುದ್ ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ದೇ ಹ್ಯಾವ್ ನೆವರ್ ಎಕ್ಸ್ಪ್ಲೋರ್ಡ್. ಅವರಿಗೆ ಯಾವ ಅರೌಸಲ್ ಪಾಯಿಂಟ್ಸ್ ಇದೆ, ವಾಟ್ ವಿಲ್ ದೇ ಎಕ್ಸ್ಪೀರಿಯನ್ಸ್, ಹೌ ವಿಲ್ ದೇ ಎಕ್ಸ್ಪೀರಿಯನ್ಸ್, ದ್ಯಾಟ್ ಪ್ಲೇಸ್ ಅ ಬಿಗ್ ರೋಲ್ ಫಾರ್ ಸೆಕ್ಸ್ ಟಾಯ್ಸ್. ಸೆಕ್ಸ್ ಟಾಯ್ಸ್ ಅಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಟು ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಬಾಡಿ, ಈವನ್ ಫಾರ್ ಮೆನ್ ಅಂಡ್ ವಿಮೆನ್ ಬೋತ್. ಆದ್ರೆ ಅದೇ ಸೇಮ್ ಒಂದ್ ಶಾಪ ತರನೇ ಇಟ್ಕೊಳ್ಬಹುದು ಫಾರ್ ಮೆನ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ ಈಸ್ ಆಕ್ಚುಲಿ ಎಟ್ ದ ಎಂಡ್ ಆಫ್ ದ ಡೇ ಅ ಮಷೀನ್. ಮಷೀನ್. ಯಾ. ಇಟ್ಸ್ ಗೆಟಿಂಗ್ ವೈಬ್ರೇಟೆಡ್ ಇನ್ ಡಿಫ್ರೆಂಟ್ ಮೋಡ್ಸ್ ಆಗ್ಲಿ, ಬೇರೆ ಬೇರೆ ಇರುತ್ತೆ. ಅ ಮ್ಯಾನ್ ಕೆನಾಟ್ ಡೂ ಇಟ್ ನಾರ್ಮಲಿ. Yeah. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದ್ಯಾಟ್ ಆಲ್ಸೋ ಆಕ್ಚುಲಿ ಅದು ಫಾಲ್ಸ್ ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಫಾರ್ ಅ ಫೀಮೇಲ್. ಓಕೆ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಮಧ್ಯದಲ್ಲಿ ಟು ಅ ಮ್ಯಾನ್ ಅಂಡ್ ಅ ವಿಮೆನ್. ಇಫ್ ಯು ಗೋ ಟು ಸೇ ಇಂಡಿವಿಜುವಲ್ ಪೀಪಲ್ ಹೂ ಆರ್ ಸಿಂಗಲ್ಸ್, I think they are having the best time of their life ಅಂತ ಅನ್ಸುತ್ತೆ. ಫೇರ್ ಎನಫ್. Yes. ಸರ್ ಇವಾಗ ಮಾತಾಡ್ತಾ ಇದ್ವಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್. ಸಮ್ ಪೀಪಲ್ ಆರ್ ಲೈಕ್ ಐ ಲೈಕ್ ಹಿಟಿಂಗ್ ಇಟ್ ರಾ, ನನಗೆ ಐ ಡೋಂಟ್ ಲೈಕ್ ವೇರಿಂಗ್ ಕಾಂಡಮ್ಸ್ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಕೆಲವೊಂದ್ಸಲ ಫೀಮೇಲ್ಸು ಆಯ್ತು ಪರವಾಗಿಲ್ಲ, ಯಾರ್ ಹ್ಯಾಪಿನೆಸ್ ಇಸ್ ಮೈ ಹ್ಯಾಪಿನೆಸ್ ಅಂತ ಓಕೆ ಅಂತಾರೆ. ಕೆಲವೊಂದ್ಸಲ ಈವನ್ ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ. Right. ಅದನ್ನ ನೀವು ಸ್ಟಾಪ್ ಮಾಡೋದಕ್ಕೆ 72 hour ವಿಂಡೋ ಅಲ್ಲಿ ಯು ಹ್ಯಾವ್ ಟು ಟೇಕ್ Not for the pregnancy, for HIV. pregnancy. Yes, ಪ್ರೆಗ್ನೆನ್ಸಿಗೂ yes, ಅಷ್ಟೇ pregnancy, 72 hour correct. ವಿಂಡೋ ಅಲ್ಲಿ ಯು ಹ್ಯಾವ್ ಟು ಟೇಕ್ Exactly. ಹೌದು. ಐ ಪಿಲ್ ಆರ್ ವಾಟ್ ಎವರ್ ಯು ಹ್ಯಾವ್ ಟು Yes, ಟೇಕ್ ಇಟ್. yes. ಅದನ್ನ ತಗೊಳ್ಳೋದ್ರಿಂದ ಫೀಮೇಲ್ಸ್ ಯಾವ ತರ ಎಫೆಕ್ಟ್ ಆಗುತ್ತೆ? HIV ಇಂದ ಇನ್ಫೆಕ್ಟ್ ಆಗಿದ್ರೆ 72 hours ಅಲ್ಲಿ ಅದನ್ನ ರಿವರ್ಸ್ ಮಾಡ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಸೊ ಈ ತರ ಇನ್ನ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಪಾರ್ಟ್ 2 ಇಸ್ ಕಮಿಂಗ್ ಅಪ್.